ಶ್ರೀಗಳ ಮನೆಗೆ ಅನುಭವದ ಕಡೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಆನಂದ ದೇವರು ಅವರ ಪಾದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಇನ್ನೋರ್ವ ಶ್ರೀಗಳಾದಂಥ ಸಿದ್ಧ ಕ್ಷೇತ್ರದ ಸಿದ್ಧಿ ಪುರುಷರು ಯಾರು ಸಿದ್ಧಮುತ್ಯರ ಪಾದಗಳಲ್ಲಿ ಹಣೆ ಮಾಡಿದು ಈಗ ತಾನೇ ಮುದ್ದಿನ ಕಲ್ಪಿ ಹಿರೇಮಠದ ಪೂಜ್ಯರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಶಿವಲಿಂಗ ಶಿವಾಚಾರ್ಯ ಪಂಡಿತ ಸ್ವಾಮೀಜಿ ಅವರನ್ನ ವೇದಿಕೆಗೆ ಕರೆದುಕೊಂಡು ಬರಬೇಕು. ಪೂಜ್ಯರು ಈಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಆ ಪೂಜ್ಯರ ಪಾದಗಳಲ್ಲಿ ನಾವು ಹಣೆ ಮಾಡಿದು ಇಂದಿನ ಇವತ್ತಿನ ಕಾರ್ಯಕ್ರಮದಲ್ಲಿ ಪೂಜ್ಯತ್ರಯರು ಆಗಮಿಸಿದ್ದಾರೆ. ಅವರ ಜೊತೆಗೆ ನಮಗೆಲ್ಲ ಹಿರಿಯರು, ಮಾರ್ಗದರ್ಶಕರು, ಮಾಜಿ ಶಾಸಕರು ಆದಂಥ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀಕಾಂತ್ ಕುಲಕರ್ಣಿ ಅವರೇ, ಯಾವತ್ತು ಪತ್ರಿಕಾ ರಂಗದ ಬಳಗದವರು ಡಾಕ್ಟರ್ ಟಿ ಪಿ ಗಿರಡ್ಡಿ ಅವರು, ನಮ್ಮ ಸಂಯುಕ್ತ ಕರ್ನಾಟಕ ರಿಪೋರ್ಟರ್ ಆದಂಥ ಶಿವಾನಂದ ಅವರು ಎಲ್ಲರೂ ಆಗಮಿಸಿದ್ದಾರೆ. ಯಾವತ್ತು ಮುಂಜಿಗಲ್ಲಿ, ಉಳ್ಳಾಗಡ್ಡಿಗಲ್ಲಿ ಎಲ್ಲ ನಮ್ಮ ತಾಯಂದಿರು, ಗುರು ಹಿರಿಯರು, ಮುದ್ದು ಮಕ್ಕಳು ಆಗಮಿಸಿದ್ದಾರೆ. ಅವರಿಗೂ ಕೂಡ ಶರಣಾರ್ಥಿ. ಇಲ್ಲಿಯವರೆಗೆ 1ನೇ ದಿನದಿಂದ 18ನೇ ದಿನದವರೆಗೆ ಏನೋ ಹಾರ್ಮೋನಿಯಂ ನುಡಿಸ್ತಕ್ಕಂಥ ಸರಸ್ವತಿ ಸಮರದವರು ಮತ್ತು ತಬಲಾ ಸಾಥಿಯನ್ನ ಮಾಡ್ತಕ್ಕಂಥವರು, ಅವರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ನೇರವಾಗಿ ಅನುಭವದ ನುಡಿಗೆ ಬರೋಣ. ನಾನು ಸ್ವಲ್ಪ ದಿನದ ಹಿಂದೆ ಒಂದು ಕಾಲೇಜಿಗೆ ಒಂದು ಉಪನ್ಯಾಸ ಮಾಡಲಿಕ್ಕೆ ಹೋಗಿದ್ದೆ. ಅಲ್ಲೊಂದು ಘಟನೆ ನಡೆಯಿತು, ಅದನ್ನು ನಿಮಗೆ ನೆನಪಿಸ್ತೀನಿ. ಏನು ಅಂತಂದ್ರೆ, ಅಲ್ಲೆಲ್ಲ ಮಕ್ಕಳಿದ್ರು, PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದ್ತಕ್ಕಂಥ ಮಕ್ಕಳಿದ್ರು. ಆ ಮಕ್ಕಳಿಗೆ ಕೇಳಿದೆ ನಾನು, ಮಕ್ಕಳೇ ನೀವೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀರಿ ಅಂತ ಕೇಳಿದೆ. ಒಂದು ಮಗು ಎದ್ದು ಅಂತ ಹೇಳ್ತೀರಿ, ಸರ್ ಮುಖವನ್ನು ತೊಳಿತೀವ್ರಿ ಅಂತ ಹೇಳ್ತು. ಇನ್ನೊಂದು ಮಗು ಹಲ್ಲನ್ನು ಬ್ರಷ್ ಮಾಡ್ತೀವಿ ಅಂತ ಹೇಳ್ತು. ಇನ್ನೊಂದು ಮಗು ಅಭ್ಯಾಸ ಮಾಡ್ತೀವ್ರಿ ಅಂತ ಹೇಳ್ತು. ನಾನು ಯಾರ್ಯಾರು ಹೇಳಿದಿಲ್ಲ, ಇಲ್ಲ ಕೂಡ ಅಂತ ಹೇಳಿದೆ. ಇನ್ನೊಂದು ಮಗು, ಸರ್ ನಾನು ಎದ್ದ ತಕ್ಷಣ ತಂದೆ ತಾಯಿಗಳ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತು. ಇಲ್ಲ ಕೂಡ ಅಂತ. ನೀವೆಲ್ಲ ಚಪ್ಪಾಳೆ ಹಾಕಿದ್ರಿ, ಆದ್ರೆ ಇಲ್ಲಪ್ಪ ನೀ ಎದ್ದ ತಕ್ಷಣ ಈ ಕೆಲಸ ಮಾಡೋದಿಲ್ಲ ಕೂಡ ಅಂತಂದೆ. ಹಾಗಾದ್ರೆ ನಾವು ಏನ್ ಮಾಡ್ತೀವಿ ಸರ್, ನೀವರಿಗೆ ಹೇಳ್ರಿ ಅಂದ್ರು. ನೋಡ್ರಿ, ನೀವು ಎದ್ದ ತಕ್ಷಣ ಏನ್ ಮಾಡ್ತೀರಿ ಅಂದ್ರ, ರಾತ್ರಿ ಎಲ್ಲ ಮೊಬೈಲ್ ನೋಡಿರ್ತೀರಿ, ಅದು ಚಾರ್ಜ್ ಹೋಗಿರ್ತದ. ಎದ್ದ ತಕ್ಷಣ ನಿದ್ದೆ ಗಣ್ಣಾಗ ಮೊದಲು ಚಾರ್ಜರ್ ತಗೊಂಡು ಮೊಬೈಲ್ಗೆ ಹಾಕಿ ಆಮೇಲೆ ನಿಮ್ಮ ಕೆಲಸ ಮಾಡ್ತೀರಿ ಅಂತ. ಹೌದ್ರಿ ಸರ. ಇದರ ಅರ್ಥ ಏನು ಅಂತಂದ್ರ, ಇಷ್ಟು ಮೊಬೈಲಿನ ಲೋಕದಲ್ಲಿ ನಾವು ನೀವು ಎಲ್ಲರೂ ಇದ್ದರೂ ಈ ಒಂದು ಪ್ರವಚನ, ಶ್ರಾವಣ ಮಾಸದ ಪ್ರವಚನಕ್ಕ ಇಷ್ಟು ಜನ ತಾಯಂದಿರು, ನಮ್ಮ ಹಿರಿಯರು ಬಂದಿರಲ್ಲ. ನಿಮಗೆಲ್ಲರಿಗೂ ನನ್ನದೊಂದು ದೊಡ್ಡ ನಮಸ್ಕಾರಗಳು. ಬರಂಗಿಲ್ಲ ಜನ, ಇಲ್ಲೇ ಕಟ್ಟಿ ಮೇಲೆ ಕೂತ್ಕೊಂಡು ಹೊತ್ತು ಕಳೀತಾರೆ, ಒಳಗಡೆ ಬಂದ ಅನುಭವವನ್ನು ಕೇಳುವುದಿಲ್ಲ. ಮನೆಯಲ್ಲಿ ಸಿಗ್ಗಲಿಯಾರು ಓಣಿಯಲ್ಲಿ ಪ್ರವಚನ ನಡೆದಿತ್ತು. ಅಪ್ಪರು ಮತ್ತು ಉಪನ್ಯಾಸ ನೀಡ್ತಕ್ಕಂಥ ಒಳಗಡೆ ಕೂತಿದ್ರ. ಅದು ಒಳಗಡೆ ಜಾಗ ಇದ್ದಿದ್ದಿಲ್ಲ, ನಾ ಹೊರಗಡೆ ಕೂತಿದ್ದೆ. ಎಷ್ಟೋ ತರ ಕೂತೆ. ಆ ಹೊರಗಿದ್ದವ್ರು ಸುಮ್ಮನೆ ಕೂಡಿಸ್ಬೇಕಾದ್ರೆ ನನಗೆ ಸಾಕ್ಬೇಕಾಗೋಯ್ತು. ಒಂದು ಅಕ್ಷರನೂ ಅವ್ರು ತಲೆಯೊಳಗೆ ಹಾಕೋಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ನಿಮಗೆಲ್ಲ ಗೊತ್ತದ. ನಾ ಸುಮ್ ಕೊಡ್ರು ಅಂತ ಹೇಳಿದೆ. ಅವ್ರ ಲಕ್ಷ್ಯ ಬೇರೆ ಕಡೆಗೇನೆ ಇತ್ತು. ಇದರ ಅರ್ಥ ಏನು ಅಂತಂದ್ರೆ,
ನಮ್ಮಲ್ಲಿ ಸಂಸ್ಕಾರ ಅನ್ನತಕ್ಕಂಥದ್ದು ಇತ್ತು ಅಂತಂದ್ರೆ ಇಂಥ ಅನುಭವದ ನುಡಿಗಳನ್ನ ಕೇಳಲಿಕ್ಕೆ ಓಡೋಡ್ಕೊಂಡು ಎಲ್ಲಿಂದಾದ್ರೂ ಬರ್ಬೇಕಾಗ್ತದ. ಬರ್ತಾರೆ, ಬಂದಿರಿ. ಇವತ್ತಿನ ದಿವಸ ನನಗೆ ಕೊಟ್ಟಿರುವ ವಚನ ನಂಬರು ನೆಚ್ಚರು ನುಡಿಯಲು ನಂಬಿ ನೆಚ್ಚರು ಈ ಲೋಕದ ಮನುಜರು ನಂಬಿ ಕರೆದಡೆ ಓ ಎಣ್ಣನೆ ಶಿವನು ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ಅಂತ ಹೇಳಿ ಒಂದು ವಚನ ಬರ್ತದ. ಅದರಲ್ಲಿ ಒಂದು ಸಾಲು ಬರ್ತದ. ಏನ್ ಬರ್ತದ್ರಿ? ನಾವು ಪ್ರತಿಯೊಬ್ಬರು ಜೀವನದಲ್ಲಿ ನಾವೇನೋ ಒಂದು ವ್ಯಾಪಾರವನ್ನು ಮಾಡ್ತಿರ್ತೀವಿ. ಅಲ್ಲಿ ಹಣಕಾಸು ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸ್ತದ. ಹಣ ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸ್ತದ. ಆಧ್ಯಾತ್ಮದಲ್ಲಿ ಬಂದಾಗ ನಂಬಿಕೆ ಅಂತಕ್ಕಂಥದ್ದು ಮುಖ್ಯ ಪಾತ್ರವನ್ನು ವಹಿಸ್ತದ. ನೋಡ್ರಿ ಎಷ್ಟು ವ್ಯತ್ಯಾಸದ ಹಣಕ್ಕೂ ನಂಬಿಕೆಗೂ. ಇಲ್ಲಿ ನಾವೆಲ್ಲರೂ ಏನೋ ಒಂದು ನಂಬಿಕೆಯನ್ನು ಇಟ್ಕೊಂಡು ಬಂದೀವಿ. ನಮ್ಮ ವಿಜ್ಞಾನದಲ್ಲಿ ಹೇಳ್ತದ ಏನಂತ, ಮೂಲ ನಂಬಿಕೆ ಇರಲಿ ಆದರೆ ಮೂಢ ನಂಬಿಕೆ ಬೇಡ. ಇದು ಬಹಳ ಮಹತ್ವದ್ರಿ. ನಮ್ಮಲ್ಲಿ ಏನು ಹಿರಿಯರದೊಂದು ಮೂಲ ಕಲ್ಪನೆ ಇತ್ತಲ್ಲ, ಆ ಕಲ್ಪನೆ ಇರಲಿ ಆದರೆ ಮೂಢ ಕಲ್ಪನೆ ಬೇಡ, ಮೂಢ ನಂಬಿಕೆ ಬೇಡ. ನಮ್ಮಲ್ಲಿ ಇನ್ನೂ ಮೌಢ್ಯತೆ ಅದ. ಮೌಢ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಹಿಂದೆ ಎಷ್ಟೋ ವರ್ಷದ ಹಿಂದೆ 2500 ವರ್ಷಗಳ ಹಿಂದೆ ಗೌತಮ ಬುದ್ಧರು ಒಂದು ಮಾತನ್ನು ಹೇಳ್ತಾರೆ. ಅದು ನಿಮ್ಗೆ ಗೊತ್ತಿರಲಿ. ಏನು ಅದು ಮಾತು? ಯಾವುದನ್ನೇ ಪ್ರಶ್ನಿಸದೆ ಒಪ್ಪಿಕೊಳ್ಳಬೇಡಿ. ಅದನ್ನು ಹೇಳಿದವರು ಎಂಥ ವಿದ್ವಾಂಸರೇ ಆಗಿರಲಿ, ನಿಮ್ಮ ಗುರುಗಳೇ ಆಗಿರಲಿ, ಅವರು ಹೇಳುವುದೆಲ್ಲವೂ ಸತ್ಯವಾಗಿರಬೇಕೆಂದೇನಿಲ್ಲ. ಅದನ್ನು ಸರಿಯಾಗಿ ಪರೀಕ್ಷಿಸಿ ವಿಶ್ಲೇಷಿಸಿ ಮನುಕುಲಕ್ಕೆ ಒಳಿತಾಗುವುದನ್ನು ಮಾತ್ರ ಒಪ್ಪಿಕೊಳ್ಳಿ ಅಂತ ಹೇಳಿ. ನಾವೇನ್ ಮಾಡ್ಬೇಕ್ರಿ? ಪ್ರಶ್ನೆ ಮಾಡ್ಬೇಕಂತ. ಪ್ರಶ್ನೆ ಮಾಡಿದಾಗ ಉತ್ತರ ಸಿಗ್ಬೇಕಂತ. ಉತ್ತರ ಸಿಕ್ತಿತ್ತು ಅಂತಂದ್ರೆ ಅದು ವಿಜ್ಞಾನ ಆಗಿರ್ತದ. ಉತ್ತರ ಸಿಗ್ಲಿಲ್ಲ ಅಂದ್ರೆ ಅದು ಅಜ್ಞಾನ ಆಗಿರ್ತದ. ಇಲ್ಲಿ ನಮ್ದು ವಿಷಯ ಏನದ ಅಂದ್ರ, ನಂಬಿ ಕರೆದಡೆ ಓ ಎಣ್ಣನೆ ಆ ಶಿವನು. ನೀವು ಒಂದ್ ವೇಳೆ ನಂಬಿಕೆಯನ್ನ ಇಟ್ಕೊಂಡ್ರಿ ಅಂತಂದ್ರ, ನಾವು ಬಹಳ ಜನ ಏನ್ ತಪ್ಪು ಮಾಡ್ತೀವಿ ಅಂದ್ರ, ಸಂಕಟದಲ್ಲಿ ವೆಂಕಟರಮಣ, ಸಂಕಟ ಬಂದಾಗ ಅಷ್ಟೇ ನಾವೇನ್ ಮಾಡ್ತೀವಿ? ವೆಂಕಟರಮಣನ ನೆನೆಸ್ತೀವಿ. ಇದು ಎಲ್ಲರೂ ಲೋಕ ರೂಢಿ. ಅಲ್ಲಿ ತನಕ ಎಲ್ಲರೂ ಈಗ ನಾವು ದೊಡ್ಡ ಹಾಸ್ಪಿಟಲ್ ಯಾವಾಗ ಹೋಗ್ತೀವಿ? ಆರಾಮ್ ತಪ್ಪಿದಾಗ ಮನುಷ್ಯಾಗ ಎಲ್ಲ ಜಮಖಂಡಾಗಿ ತೋರಿಸಿದೀವಿ, ಅಲ್ಲಿ ತೋರಿಸಿದೀವಿ, ಇಲ್ಲಿ ತೋರಿಸಿದೀವಿ. ಕೊನೆಗೆ ಪೇಷಂಟ್ ಪೂರ್ತಿ ನಿತ್ರಾಣ ಆದ ಸಮಯದೊಳಗ ದೊಡ್ಡ ಹಾಸ್ಪಿಟಲ್ಗೆ ಹೋಗ್ತೀವಿ. ಇದರ ಅರ್ಥ ಏನು ಅಂತಂದ್ರ, ನಂಬರು ನೆಚ್ಚರು ಬರಿದೇ ಕಾಯುವರು, ನಂಬಲರಿಯರು ಈ ಲೋಕದ ಮನುಜರು. ಅಂದ್ರ ನಂಬಿ ಭಕ್ತಿ ಶ್ರದ್ಧೆಯಿಂದ ನಂಬಿ ಸಂಪೂರ್ಣವಾಗಿ ಶ್ರದ್ಧೆಯಿಂದ ನಾವು ಅರ್ಪಣೆ ಮಾಡಿದ್ದೇ ಆದರೆ ಭಗವಂತ ಯಾವತ್ತಿದ್ರೂ ನಮ್ಮನ್ನ ಕೈ ಬಿಡುವುದಿಲ್ಲ. ಇಂತಹ ಬೇಕಾದಷ್ಟು ಉದಾಹರಣೆಗಳದಾವ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಭಕ್ತ ಕನಕದಾಸರು ಉಡುಪಿಗೆ ಹೋದ್ರು. ಶ್ರೀಕೃಷ್ಣನ ದರ್ಶನ ಮಾಡಲಿಕ್ಕೆ ಉಡುಪಿಗೆ ಹೋದ್ರು. ಉಡುಪಿಗೆ ಹೋದ ಸಂದರ್ಭದಲ್ಲಿ ಅವರು ದರ್ಶನ ಮಾಡ್ಬೇಕಂತ ಒಳಗಡೆ ಹೋಗುವಾಗ ಅವರನ್ನು ತಡೆದ್ರು. ಅವರ ಮೇಲೆ ಇಲ್ಲ ಸಲ್ಲದ ಅಪವಾದಗಳನ್ನು ಹೇರಿ ಒಂದು ಮರಕ್ಕೆ ಕಟ್ಟಿದರು. ಕಟ್ಟಿದ ನಂತರ ಆ ಭಕ್ತ ಕನಕದಾಸರು ಸುಮ್ಮನೆ ನಿಲ್ತ್ಕೊಳ್ಳಿಲ್ಲ. ಏನ್ ಮಾಡಿದ್ರು? ಬಾಗಿಲೊಳು ಕೈ ಮುಗಿದು ಸೇವೆಯನ್ನು ಕೊಡು ಹರಿಯೇ. ಭಜನೆ ಪ್ರಾರಂಭ ಮಾಡಿದ ತಕ್ಷಣ ಎಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದ್ದಲ್ಲ, ಆ ಶ್ರೀಕೃಷ್ಣ ಪರಮಾತ್ಮನ ಮುಖ ಆ ಕಣಕಣ ಕಡೆಗೆ ಹೊಳೆತು ಅಂತೇಳಿ ಇವತ್ತಿಗೂ ಒಂದು ಪ್ರತೀತಿ ಇದೆ. ನೀವು ಯಾರು ಉಡುಪಿಗೆ ಹೋದ್ರಿ ಅಂದ್ರ ಕಣಕಣ ಕಿಂಡಿ ಅಂತ ಐತಲ್ರಿ ಮರ ಐತಿಲ್ಲ ನೋಡ್ರಿ. ಸ್ವತಃ ದೇವರನ್ನ ಭಕ್ತನಿಗೆ ಒಲಿದು ಏನೋ ಆ ಮೂರ್ತಿಯಲ್ಲಿರ್ತಕ್ಕಂಥ ಗಂಟೆ ಜಾಗಟೆಗಳು ಎಲ್ಲವೂ ಭಕ್ತನ ಕಡೆಗೆ ಹೊರಳಿ ನೋಡಿದು ಅಂತ ಹೇಳಿ. ಇದೇನು ಬಹಳ ವರ್ಷದಿಂದಾಗಿಲ್ಲ, ಎಂದೋ ರಾಮಾಯಣ ಮಹಾಭಾರತದೊಳಗಾಗಿಲ್ಲ. ಕೆಲವೇ ಶತಮಾನಗಳ ಹಿಂದೆ ಕನಕದಾಸರು ಅಂತಕ್ಕಂಥವ್ರು ಇದ್ರು. ಅವರ ಭಕ್ತಿಯ ಪರಾಕಾಷ್ಠತೆ ಎಷ್ಟು ಇತ್ತು. ಅವರು ನಂಬಿ ಕರೆದರು. ಶಿವ ಕೃಷ್ಣ ಏನ್ ಮಾಡಿದ್ರು?
ಓ ಎಂದು ಭಕ್ತನ ಕಡೆಗೆ ಹೊರಡ್ತಾರೆ. ಹೀಗೆ ನಮ್ಮ ನಂಬಿಕೆ ಅನ್ನೋದು ಬಹಳ ಮಹತ್ವದ ಆಗಿರ್ತದೆ. ನಾನು ಕಳೆದ 25 ವರ್ಷಗಳಿಂದ ಪವಾಡ ರಹಸ್ಯ ಬಯಲು ಕಾರ್ಯಕ್ರಮ ಮಾಡ್ತಿದ್ದೆ. ಒಂದು ಪುಸ್ತಕನೂ ಬರ್ದೀನಿ. ಆ ಪುಸ್ತಕಕ್ಕೆ ಮುನ್ನುಡಿನೂ ಬರ್ದಾರೆ ನಮ್ಮ ಗಿರಡಿ ಸರ್ ಬರ್ದಾರೆ, ಡಾಕ್ಟರ್ ಟಿ.ಪಿ. ಗಿರಡಿ, ನಮ್ಮ ಗುರುಗಳವ. ಆ ಪವಾಡ ಬಯಲು ಕಾರ್ಯಕ್ರಮ ನಾನು ಯಾಕೆ ಮಾಡ್ತಿದ್ದೆ ಅಂತಂದ್ರ, ಗ್ರಾಮೀಣ ಪ್ರದೇಶದೊಳಗ ಹಳ್ಳಿಗಳಲ್ಲಿ ಜನರು ಮೌಢ್ಯತೆಯಲ್ಲಿ ಮುಳುಗಿದ್ದಾರೆ. ಅವ್ರನ್ನೊಂದು ಸ್ವಲ್ಪ ಮೇಲೆ ಎತ್ತಬೇಕು ಅನ್ನೋ ಒಂದು ನನ್ನ ಚಿಕ್ಕ ಪ್ರಯತ್ನ ಅಷ್ಟೇ. ಬಸವಣ್ಣವರಿಗೆ ಕೇಳಿದ್ರಂತ ಬಂದ, ಬಸವಣ್ಣವರೇ ದೇವರು ಎಂದರೆ ಯಾರು ಅಂತ ಪ್ರಶ್ನೆ ಮಾಡಿದ್ರು ಬಸವಣ್ಣವರಿಗೆ. ನೀವ್ ಯಾರು ಹೇಳ್ತೀರ ದೇವರು ಎಂದರೆ ಯಾರು? ಬಸವಣ್ಣವ್ರು ಏನ್ ಹೇಳಿದ್ರು ನೋಡ್ರಿ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಕಾಶಿ ಕೇದಾರಗಳಲ್ಲಿರುವ ಸಮಸ್ತ ಗಣಗಳು ದೇವರಲ್ಲ. ಮತ್ತು ಹಾಗಾದ್ರೆ ದೇವರು ಎಂದರೆ ಯಾರು? ತನ್ನ ತಾನರಿದಡೆ ತಾನಾರನ್ನು ತಿಳಿದಡೆ ತಾನೇ ದೈವ ನೋಡ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನಿನ್ನನ್ನ ನೀನು ಅರಿತುಕೋ ಮೊದಲ, ನಿನ್ನಲ್ಲೇ ದೈವತ್ವ ಅದ. ನೀನು ಎದುರುಗಡೆ ಬರ್ತಕ್ಕಂಥ ಮನುಷ್ಯನಲ್ಲಿ ದೇವರನ್ನ ಕಾಣು. ನೋಡ್ರಿ ಎಂಥ ತತ್ವ ಇದು. ನಿಮ್ಮ ಅಕ್ಕಪಕ್ಕದಲ್ಲಿರುವರಲ್ಲಿ ದೇವರನ್ನ ಕಾಣು. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀವ್ರಿ? ಅಕ್ಕಪಕ್ಕದ ಮನೆಯವರಿಗೆ ಒಂದು ಸ್ವಲ್ಪ ನಾವು ಯೋಚನೆ ಮಾಡ್ಬೇಕು. ಬರೀ ಅಸೂಹೆ, ಯಾರನ್ನು ನಾವು ಸೇರೋದಿಲ್ಲ. ಎದುರುಗಡೆ ಬಂದ್ರೆ ಆ ಮನುಷ್ಯನಿಗೆ ಏನೋ ಒಂದು ಅಂತೀವಿ. ಇಂತಹ ಭಾವನೆಗಳ ಮಧ್ಯದಲ್ಲಿ ಅವ್ರ ಸಂದೇಶ ಏನಾಗಿತ್ತು ಅಂತಂದ್ರ, ತನ್ನ ತಾನರಿದಡೆ ನಿನ್ನನ್ನ ನೀನು ಅರಿತುಕೋ ಮೊದಲ. ನೀನ್ ಯಾರೆಂದು ಗೊತ್ತಾತಂತಂದ್ರ ನಿನಗೆ ಆ ಕೂಡಲ ಸಂಗಮ ದೇವ ದಾರಿಯನ್ನ ತೋರಿಸ್ತಾನೆ ಅಂತ ಹೇಳಿದ. ಕೆಲವು ಸಾರಿ ಈ ಮೌಢ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಒಂದು ಪ್ರಸಂಗ ನಡೀತ. ಒಂದ್ಸಾರಿ ಈಶ್ವರ ಮಂಟ್ರು ಅವರು ಈ ಕುಂಚನೂರು ಊರೊಳಗ ಅವರು ಬಸವ ಪುರಾಣವನ್ನು ಹೇಳ್ತಿದ್ರು. ಸುಮಾರು ಒಂದು ಸರಿ 20 ವರ್ಷದಿಂದ ಇದೆ. ಅಲ್ಲಿ ಪುರಾಣ ಹೇಳುವಾಗ ನನ್ನ ಕರ್ಕೊಂಡು ಹೋದ್ರಿ. ನಾ ಹೇಳಿದೆ, ಕಾಡು ಮಾಳೆಯವರು ನನಗೆ ಅವ್ರ ಗಾಡಿ ಮೇಲೆ ಹತ್ತಿಸಿಬಿಟ್ರು. ಆ ಮಳೆ ಅನ್ನಾರ, ಸರ್ ನೀವು ಹೋಗ್ರಿ, ಆ ಬಸವ ಪುರಾಣ ಹೇಳಾಕತ್ತಾರೆ, ಅಲ್ಲಿ ಒಂದು ಸ್ವಲ್ಪ ಪವಾಡ ಬಯಲು ಕಾರ್ಯಕ್ರಮ ಮಾಡ್ರಿ, ಒಳ್ಳೇದಾಗ್ತದ ಅಂತಂದ್ರು. ಹೋದಿವ್ರಿ. ಹೋಗಿ ಅಲ್ಲೊಂದು ಏನು ಪ್ರಸಂಗ ನಡೀತು ನೋಡ್ರಿ. 1 ಗಂಟೆಗಳ ಕಾಲ ನಾನು ಎಲ್ಲಾ ಪವಾಡ ಪುರುಷರ ಮಾಡತಕ್ಕಂಥ ಪವಾಡಗಳನ್ನು ಮಾಡಿ ತೋರಿಸಿ ಏನು ಮೌಢ್ಯತೆ ಅದ ಅದನ್ನೆಲ್ಲ ಎಲ್ಲರಿಗೂ ತಿಳಿಸಿಕೊಟ್ಟೆ. ಕೊನೆಗೆ ಬಂದು ಒಂದು ಪ್ರಯೋಗ ಮಾಡಿದೆ. ಏನ್ ಪ್ರಯೋಗ ಅಂದ್ರ, ತೆಂಗಿನಕಾಯಿಯಲ್ಲಿ ರಕ್ತ ಮತ್ತು ಹೂವನ್ನ ಭರಿಸುವ ಪ್ರಯೋಗ ಮಾಡ್ಬೇಕಾಗಿತ್ತು. ನಾನು ಬರ್ರಿ ಪ್ರೇಕ್ಷಕರಲ್ಲಿ ಇದ್ದವ್ರು ಯಾರಾದ್ರೂ ಒಬ್ರು ಬಂದ ಈ ತೆಂಗಿನಕಾಯಿಯನ್ನು ಒಡಿ ಬರ್ರಿ ಅಂತಂದೆ. ಸರ್ ನಮ್ಮ ಊರೊಳಗೆ ವಾರ ಹಿಡಿದಾರ್ರಿ, ತೆಂಗಿನಕಾಯಿ ಒಡಿಬಾರ್ದ್ರಿ. ನಿಮ್ಮ ಊರಲ್ಲಿ ವಾರ ಯಾಕೆ ಹಿಡಿದಿದ್ದಾರೆ ಪ್ರಶ್ನೆ ಮಾಡ್ಬೇಕಲ್ಲ. ಪ್ರಶ್ನಿಸದೆ ಒಪ್ಪಿಕೊಳ್ಳುವಂಗಿಲ್ಲ. ಸರ್ ಮಳೆ ಆಗಿಲ್ರಿ, ಅದಕ್ಕೆ ನಮ್ಮ ಊರೊಳಗ ವಾರವನ್ನ ಹಿಡಿದಿದ್ದಾರೆ. ಮಳೆ ಆಗುವುದಕ್ಕೂ ನೀವು ಊರಲ್ಲಿ ವಾರ ಹಿಡಿಯುವುದಕ್ಕೂ ಏನಾದರೂ ಸಂಬಂಧ ಇದೆಯೇ? ಮಳೆ ಆಗಬೇಕಾದ್ರ ಮರಗಳನ್ನ ನಡೆಸ್ಬೇಕು. ಯಾವಾಗ ನೀವು ಮರಗಳನ್ನ ನಡೆಸ್ತೀರಿ, ಮರಗಳು ಏನ್ ಮಾಡ್ತಾವ? ಅಂತರ್ಜಲವನ್ನ ಹೀರಿಕೊಂಡ ಆವಿಯಾಗಿ ನೀರನ್ನ ಬಿಡ್ತಾವ. ಅದು ಮೋಡ ಆಗ್ತದ, ಮತ್ತ ಮಳೆ ಆಗ್ತದ, ಮತ್ತ ಭೂಮಿಯ ಅಂತರ್ಜಲ ತಯಾರಾಗ್ತದ. ಅಂದ್ರ ನೀರಿನ ನೈಸರ್ಗಿಕ ಚಕ್ರದಲ್ಲಿ ಸಸ್ಯಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ನಮ್ದು ವಿಜ್ಞಾನ ಹೇಳ್ತದೆ ಇದು, ನೀವು ನಂಬ್ರಿ ಬೇಕಾದ್ರೆ ಬೇಡ್ರಿ. ಹೌದ್ರಿ? ಮಳೆ ಆಗ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಬೇಕು. ಅಂದ್ರ ಮಳೆ ಆಗ್ಲಿಕ್ಕೆ ನಾವೇನಾದ್ರೂ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದ. ನಾನು ಕೆಲವೊಂದು ಘಟನೆಗಳನ್ನು ಹೇಳಿದೆ ನೋಡ್ರಿ. ಇವತ್ತಿಗೂ ಹಳ್ಳಿ ಒಳಗ ಆಸ್ತಿಕ ಋಷಿ ಕಾಳಭೈರವ ಅಂತೇಳಿ ರೈತರು ಜಂತಿ ತಲೆ ಮೇಲೆ ಬರಿತಾರ ಅಂತ ಅಂದೆ. ಬರಿತಾರಲ್ರಿ? ಯಾಕೆ ಬರೀತಾರ ಗೊತ್ತದ ನಿಮ್ಗ? ಹಾವುಗಳು ಬರಬಾರದು ಅಂತ ಹೇಳಿ ಬರೀತಾರ. ಏನ್ರಿ, ನಮ್ಮ ಮನೆಯೊಳಗ ಆಸ್ತಿಕ ಋಷಿ ಕಾಳಭೈರವ ಅಂತ ಬರ್ದಿವ್ ಅಂತೇಳಿ ಹಾವುಗಳು ಬರ್ತಾವ ಮನೆಯೊಳಗ, ಬಂದು ಓದ್ತಾವ. ಏನಂತ ಓದ್ತಾವ್ರಿ? ಆಸ್ತಿಕ ಋಷಿ ಕಾಳಭೈರವ, ಓ ಇವ್ರ ಮನೆಯೊಳಗ ಬರ್ದಾರ, ನಾ ಇಲ್ಲೇ ಬರಬಾರ್ದು ಅಂತ ವಾಪಸ್ ಹೋಗ್ತಾವ. ನಾನೀಗ ಹೇಳಕತ್ತಿದ್ರಿ, ಒಬ್ಬ ರೈತರು ಎಂದ ಬಂದ್ರಿ, ಸರ್ ನಾವು ಕಡು ತಗೊಂಡ ಆಸ್ತಿಕ ಋಷಿ ಕಾಳಭೈರವ ಅಂತ ಹೇಳಿ ಬರದ ನೆಮ್ಮದಿಯಿಂದ ನಿದ್ದೆ ಮಾಡ್ತೀವಿ.
ಏನ್ರಿ ಹಾವು ಬರಂಗಿಲ್ಲ ಅಂತ ಹೇಳಿ ನಮ್ಗೆ ನಂಬಿಕೆ ಅದ, ನಮ್ಗೆ ನಂಬಿಕೆ ಅದ ಹಾಗೆ ಬರೋದು ನಾವು ನಿದ್ದೆ ಮಾಡ್ತೇವೆ, ಆರಾಮಾಗಿ ಮಕ್ಕೋತೇವೆ, ಬರಂಗಿಲ್ಲಪ್ಪ ಅಂತ ಹೇಳ್ಕೊಂಡು. ಆದರೆ ಹಾವುಗಳು ಏಕೆ ಅಲ್ಲಿ ಬರುತ್ತವೆ? ನಮ್ಮ ಪ್ರಶ್ನೆ ಇದು. ಹಾವುಗಳು ಇಲಿಗಳನ್ನು ಹುಡುಕಿಕೊಂಡು ಬರುತ್ತವೆ. ನಿಮ್ಮ ಹಳೆ ಮಣಿ ಇದ್ದು ಅಂದ್ರೆ ಜಂತಿ ತೊಲೆ ಇದ್ದು ಅಂತ ಹೇಳಿರಿ, ಅಲ್ಲಿ ಇಲಿಗಳ ಆಡಕತ್ತಿದ್ದು ಅಂತ ಹೇಳಿರಿ, ಅವಾಗ ಹಾವುಗಳು ಏನ್ ಮಾಡ್ತಾವ್ರಿ? ಹುಡುಕಿಕೊಂಡು ಇಲಿಗಳನ್ನ ಹಿಡಿಯಲಿಕ್ಕೆ ಬರುತ್ತವೆ. ಇಲ್ಲಿ ಬಾಣ್ರಿ RCC ಬಿಲ್ಡಿಂಗ್ ಒಳಗೆ ಬಾಣ್ರಿ, ಇಲಿಗಳಿಗೆ ಬರ್ತಾವ, ಹಾವುಗಳಿಗೆ ಬರ್ತಾವನ್ರಿ. RCC ಬಿಲ್ಡಿಂಗ್ ಒಳಗ ಬರುದಿಲ್ಲ. ಇನ್ನು ಮಣಿ ಬಾಗಿಲ ಮ್ಯಾಲ ನಾಳೆ ಬಾ ನಾಳೆ ಬಾ ಅಂತ ಚಾಪೀಸ್ ತಗೊಂಡು ಬರಿತಿದ್ರಿ. ಈಗ ಬರಿತಾರಲ್ಲ ನನಗೆ ಗೊತ್ತಿಲ್ಲ. ಈ ಕಡೆ ಗುಲ್ಬರ್ಗ, ರಾಯಚೂರು, ಬೀದರ್ ಕಡೆಗೆ ಇವತ್ತಿಗೂ ಬರೀತಾರಂತ. ಯಾಕೆ ಬರೀತೀರಿ ಅಂತ ಕೇಳಿದೆ. ಸರ, ರಾತ್ರಿ ಮಧ್ಯರಾತ್ರಿ 12 ಗಂಟೆ 1 ಗಂಟೆಗೆ ಒದರ್ಕವ್ವ ಅಂತೇಳಿ ಒಂದು ಭೂತ ಬರ್ತದ್ರಿ. ಅದು ಮಣಿ ಬಾಗಿಲು ಮುಂದೆ ಬಂದು ನಿಂತು ಓದ್ತದ. ಏನಂತ ಓದ್ತದ್ರಿ? ನಾಳೆ ಬಾ ಅಂತ ಓದ್ತದ. ಪಕ್ಕದ ಮನೆಗೆ ದೆವ್ವ ಹೋಗ್ತದ ಅಂತ ಹೇಳಿದ್ರು ನನಗೆ. ಮುಂದೆ ಅಲ್ಲೇನ್ ಮಾಡ್ತದ್ರಿ? ಅವ್ರ ಮನೆ ಬಾಗಿಲು ಮುಂದೆ ಓದ್ತದ. ಏನಂತ ಓದ್ತದ? ನಾಳೆ ಬಾ. ಹೀಗೆಲ್ಲರೂ ಬಾಗಿಲು ಮುಂದೆ ನಾಳೆ ಬಾ ನಾಳೆ ಬಾ ಅಂತ ಬರ್ದಿರ್ತಾರ. ಅದು ಬರುದಿಲ್ಲದೆವ್ವ ಅಂತ ಹೇಳಿದ್ರು ನಾನು. ನೋಡ್ರಿ, ಈ ಭಾರತದಂತ ದೇಶದಲ್ಲಿ ದೆವ್ವ ಭೂತಗಳಿಗೆ ಓದಲಿಕ್ಕೆ ಬರುತ್ತದೆ, ಹಾವುಗಳಿಗೆ ಅಕ್ಷರಗಳನ್ನ ಓದಲಿಕ್ಕೆ ಬರುತ್ತದೆ. ಆದರೆ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಹೆಬ್ಬಟ್ಟಿನವರಿಗೆ ಪೂರ್ತಿ ಸಾಕ್ಷರರನ್ನಾಗಿ ಮಾಡಬೇಕಂತ ಹೇಳಿ ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡಿದ್ರು. ಇವತ್ತಿಗೂ ಎಲ್ಲರೂ 100ಕ್ಕೆ 100 ಸಾಕ್ಷರರು ಆಗಿಲ್ಲ. ನಂಬಿ ಕರೆದರೆ ಓ ಎನ್ನನೇ ಶಿವನು. ನೋಡ್ರಿ, ಭಕ್ತ ಪ್ರಹ್ಲಾದ ಎಂಥ ಭಕ್ತಿಯ ಪರಾಕಾಷ್ಠತೆ. ಪ್ರಹ್ಲಾದ ಅವರ ತಂದೆಗೆ ಸವಾಲು ಹಾಕ್ತಾನೆ, ಹಿರಣ್ಯಕಶ್ಯಪಗ. ಏನಂತ? ಈ ಕಂಬದಲ್ಲಿ ನಿನ್ನ ಹರಿ ಇದ್ದಾನೆ ಅಂತ ಕೇಳ್ತಾನೆ. ಇದ್ದಾನೆ. ನೋಡ್ರಿ, ಪ್ರಹ್ಲಾದನ ಎಂಥ ನಂಬಿಕೆ ಅವನಿಗೆ. ಈ ಕಂಬದಲ್ಲಿ ಹರಿ ಇದ್ದಾನೆ, ಇದ್ದಾನೆ ಅಂತ ಹೇಳ್ತಾನೆ. ಆವಾಗ ತಂದೆ ಕೈಯಲ್ಲಿ ಗದೆ ಇತ್ತು. ಆ ಗದೆಯನ್ನು ತಗೊಂಡು ಜೋರಾಗಿ ಕಂಬಕ್ಕೆ ಹೊಡೆದಾಗ ಏನಾಗ್ತದ್ರಿ? ಆ ಹರಿ ನಾರಾಯಣ ಏನ್ ಮಾಡ್ತಾನ? ಭಕ್ತ ಪ್ರಹ್ಲಾದನನ್ನ ಆ ಭಕ್ತಿಯ ಮೆಚ್ಚಿ ನಂಬಿ ಪ್ರಹ್ಲಾದ ಕರೆದ. ನಂಬಿ ಕರೆದಳೆ ಓ ಎಂದು ಬಂದ. ಯಾವ ರೂಪದೊಳಗೆ ಬಂದ? ಉಗ್ರ ನರಸಿಂಹನ ರೂಪದಲ್ಲಿ ಬಂದು ಮುಂದೆ ಕಥೆಯೆಲ್ಲ ನಿಮ್ಗೆ ಗೊತ್ತದ. ನಂಬಿ ಕರೆದಡೆ ಓ ಎನ್ನನೇ ಶಿವನು. ನಾವು ನಂಬಿ ಒಂದು ವೇಳೆ ಕರೆದಿರುವ ಅಂತಂದ್ರ ಅದ್ರ ನಂಬಿಕೆ ಹೇಗಿರ್ಬೇಕು ಅದು ಗೊತ್ತಿರ್ಬೇಕು ನಮಗೆ. ತನು ಮನ ಧನ, ನಿಷ್ಕಾಮ ಪ್ರೀತಿ, ನಿಷ್ಠೆ, ಭಕ್ತಿ ಇವುಗಳಿಂದ ನಾವು ಶಿವನನ್ನ ಕರೆದದ್ದೇ ಆದರೆ ಭಕ್ತರನ್ನ ಕಾಪಾಡಲಿಕ್ಕೆ ಶಿವ ಯಾವಾಗಲೂ ನಮ್ಮ ಜೊತೆಗೇನೆ ಇರ್ತಾನ ಅಂತ ನಾವು ತಿಳ್ಕೊಂಡಿರ್ಬೇಕು. ನೀವು ಕೈ ಮಾಡಿದಾಗ ಶಿವ ಖಂಡಿತವಾಗಲು ಎಂದಿಗೂ ಯಾರನ್ನು ಕೈ ಬಿಡುವುದಿಲ್ಲ. ಆದರೆ ಏನಿರಬೇಕು? ನಂಬಿಕೆ ಅಂತಕ್ಕಂಥದ್ದು ಇರಬೇಕು. ಆ ನಂಬಿಕೆ ಅಂತಕ್ಕಂಥದ್ದು ಇತ್ತಂದ್ರೆ ನಮಗ ಆ ಸಿದ್ಧಿ ಆಗ್ತದೆ. ಒಂದು ಸಣ್ಣ ದೃಷ್ಟಾಂತವನ್ನು ಹೇಳ್ತೀನಿ. ನನಗೆ ಸಮಯದ ಲಿಮಿಟ್ ಅದ, ಅಷ್ಟರೊಳಗಡೆ ಮಾತಾಡ್ಬೇಕು ನಾನು. ಒಂದು ಸಣ್ಣ ದೃಷ್ಟಾಂತವನ್ನು ಹೇಳ್ತೀನಿ. ಒಬ್ಬರು ಸ್ವಾಮೀಜಿ ಇರ್ತಾರ. ಅವರ ಸ್ವಾಮೀಜಿ ಆಶ್ರಮದೊಳಗ ಒಂದು 10 ಜನ ಒಟುಗಳು ಅಧ್ಯಯನ ಮಾಡ್ತಿರ್ತಾರ. ಸಂಸ್ಕೃತ ಅಧ್ಯಯನಕ್ಕೆ ಬಂದಿರ್ತಾರ. ಒಬ್ಬ ವಿದ್ಯಾರ್ಥಿ ಅದರೊಳಗ ಪೆದ್ದ ಇರ್ತಾನ. ಅವನ ಹೆಸರು ಪೆದ್ದ ಸಿದ್ಧ. ಪೆದ್ದ ಸಿದ್ಧ ಇರ್ತಾನ. 9+1 10 ಜನ ಆಶ್ರಮದಲ್ಲಿ ಇರ್ತಾರ. ಆ ಊರಿಗೆ ಏನಾಗ್ತದೋ ಗೊತ್ತಿಲ್ಲ, ಒಮ್ಮೆಗೆ ಬರಗಾಲ ಬಂದ್ಬಿಡ್ತದ. ಎಲ್ಲೂ ನೀರು ಸಿಗೋದಿಲ್ಲ, ತೊಂದರೆಗೀಡಾಗಿಬಿಡ್ತದ. ಅವ್ರು ದೊಡ್ಡ ಸ್ವಾಮೀಜಿ ಹೇಳ್ತಾರ, ನೋಡ್ರಿ ಎಲ್ಲ ಬರಗಾಲ ಬಿದ್ದದ, ಅಣ್ಣ ನೀರ ಇಲ್ಲ. 10 ಮಂದಿಗೆ ಕರೆದ, ನಿಮ್ಮ ಮಠದೊಳಗೆ ಏನ್ ಸಿಗ್ತದ ಅದನ್ನ ತಗೊಂಡು ಹೋಗ್ಬಿಡ್ರಪ್ಪ ಅಂತ ಹೇಳ್ಬಿಡ್ತಾರ. ಒಬ್ಬ ಬಂದ್ರಿ, ಸೋಫಾ ಸೆಟ್ ಇತ್ರಿ ಆಶ್ರಮದೊಳಗೆ, ತಗೊಂಡು ಹೋಗ್ಬಿಟ್ಟ. ಇನ್ನೊಬ್ಬ ಬಂದ, ಆಕಳುಗಳಿದ್ದವ್ರಿ, ಹಸುಗಳಿದ್ದು ಆಶ್ರಮದೊಳಗೆ, ಅವ್ ಹಸುಗಳನ್ನ ತಗೊಂಡದ. ಎಲ್ಲ 9 ಜನ ತಮಗೆ ಏನೇನ್ ಬೇಕು, ಏನೇನ್ ಸಿಗ್ತದೆ ಎಲ್ಲ ತಗೊಂಡು ಹೋಗ್ಬಿಟ್ರಂತ. ಇವ ಪೆದ್ದ ಸಿದ್ಧ ಅಲ್ಲೇ ಕಟ್ಟಿ ಮೇಲೆ ಸುಮ್ಮನೆ ಕೂತಿದ್ರಿ. ಇವ್ರು ಸ್ವಾಮೀಜಿ ನೋಡಿದ್ರ, ನೋಡಿ ಯಾಕೋ ಸಿದ್ಧ ನೀ ಏನ್ ತಗೊಲಿಲ್ಲ ಅಂತಂದ್ರ, ಅಲ್ರಿ ಅಪ್ಪರ ನಿಮ್ಮನ್ನ ನಂಬಿಕೊಂಡು ಬಂದಿ ನಾನು, ನೀವು ಹೊಂಟಿರಿ ಎಲ್ಲಿ ಹಿಮಾಲಯ ಪರ್ವತಕ್ಕೆ ಹೋಗ್ತಾನಂತ ಹೊಂಟಿರಿ, ನಾ ಏನ್ ತಗೊಂಡು ಏನ್ ಮಾಡ್ಲಿ ಅಂತಂದ ಸಿದ್ಧ.
ಸ್ವಾಮೀಜಿ ಇಲ್ಲ ಸಿದ್ಧ ಹಾಗೆ ಮಾಡಬೇಡ, ಎಲ್ಲರೂ ಒಂದೊಂದೊಂದೊಂದು ಸಾಮಾನು ತಗೊಂಡು ಹೋಗ್ಯಾರ, ನಿನಗೊಂದು ಅಲ್ಲಿ ಕತ್ತಿ ನಿಂತದಪ್ಪ, ಅದನ್ನ ಹಗ್ಗ ಬೆಚ್ಚಿ ಸಿದ್ಧನ ಕೈಯೊಳಗೆ ಕೊಟ್ಟರು ಸ್ವಾಮೀಜಿ. ಸಿದ್ಧ ಆಯ್ತಲ್ಲ, ಮತ್ತೆ ಸ್ವಾಮೀಜಿ ಏನ್ ಕೊಡ್ತಾರೆ ಅದು ಪ್ರಸಾದ ತಗೊಂಡ ಹೊರಟು ಬಿಟ್ಟ. ಸಿದ್ಧ ಒಂದು ಗುಡ್ಡದ ವಾರ ಹಿಡ್ಕೊಂಡ. ಸ್ವಾಮೀಜಿನೂ ಏನೋ ತಮ್ಮ ದೇಶಾಂತರ ಹೊರಟು ಬಿಟ್ರು, ಅವರು ಹೋಗ್ಬಿಟ್ರು. ಸಿದ್ಧ ಒಂದು 5 ಮೈಲಿ ದೂರ ಹೋಗಿದ್ರಿ ಆ ಮಠದಿಂದ. ಕತ್ತಿಗೆ 1 ವಾರದಿಂದ ಆಹಾರ ಹಾಕಿರಲಿಲ್ಲ. ಅದು ಪ್ರಾಣವನ್ನು ಕಳ್ಕೊಂತು, ಸತ್ತು ಹೋಯ್ತ್ರಿ ಪ್ರಾಣಿ. ಸತ್ತ ನಂತರ ಸಿದ್ಧ ಏನ್ ಮಾಡ್ಬೇಕು ತಿಳಿಲಿಲ್ಲ. ಅಲ್ಲೇ ಒಂದು 5 ಕಿಲೋಮೀಟರ್ ದೂರದ ಮೇಲೆ ಗುಡ್ಡದ ವಾರಿಗೆ ಅದನ್ನ ಶವ ಸಂಸ್ಕಾರ ಮಾಡಿ ಅದ್ರ ಮೇಲೆ ಒಂದು ಕಲ್ಲನ್ನಿಟ್ಟ, ಒಂದು ಶಿವಲಿಂಗವನ್ನಿಟ್ಟ, ದಿನಾಲು ಅದು ಒಳಗೆ ಏನಂತ ಸಿದ್ಧಗಷ್ಟ ಗೊತ್ತ್ರಿ. ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಜನರೆಲ್ಲರೂ ಯಾರೋ ಒಬ್ರು ಸ್ವಾಮಿ ಬಂದಾರ, ನಮ್ಮ ಊರಿಗೆ ಸ್ವಾಮಿ ಬಂದಾರ ಅಂತೇಳಿ ಸುದ್ದಿ ಹರಡಿತ್ರಿ. ಊರಾಗೆಲ್ಲ ಸುದ್ದಿ ಹರಡಿತು. ಇವ ಅದನ್ನೊಂದು ಲಿಂಗ ಇಟ್ಟಿತ್ತಲ್ಲ ಮ್ಯಾಲ, ಲಿಂಗ ಮಾಡಿ ಅದನ್ನ ದಿನಾಲು ಪೂಜೆ ಮಾಡ್ಕೊಂತ ತನ್ನ ಭಕ್ತಿಯನ್ನು ಮಾಡ್ಕೊಂತಿದ್ದ. ಯಾರು ಭಕ್ತರು ಬಂದರೆಲ್ಲ ಪ್ರಸಾದ ಅನ್ನ ತಂದು ಕೊಡಾಕತ್ತಿದ್ರಿ. ಸುಮ್ಮ ತಿಂದ ಅಲ್ಲೇ ಒಂದು ಸಣ್ಣ ಛತ್ ಹಾಕೊಂಡ ಆಶ್ರಮ ಮಾಡ್ಕೊಂಡು ಅಲ್ಲೇ ಇದ್ದ. ಒಬ್ಬ ವಜ್ರದ ವ್ಯಾಪಾರಿ ಅದೇ ದಾರಿಗೆ ಉಂಟ ಹೊರಟಿದ್ದ. ಇಲ್ಲೇನೋ ಒಂದು ಪವಾಡ ಮಠ ಆಯ್ತು ಅಂತ ಹೇಳಿ ಅನಿಸ್ತವನಿಗೆ. ನಿಂತ್ಕೊಂಡ ಒಳಗೆ ಬಂದ ಸುಮ್ಮನ ಆಶ್ರಮದೊಳಗೆ ನಮಸ್ಕಾರ ಮಾಡಿ ಸಿದ್ಧದ್ದು ಕಾಲು ನಮಸ್ಕಾರ ಮುಟ್ಟಿ ನಮಸ್ಕಾರ ಮಾಡಿ ತನ್ನ ವ್ಯಾಪಾರಕ್ಕೆ ಹೋದ. ಅವತ್ತೇನು ಕಾಕತಾಳೀಯವೋ ಏನೋ ಅವತ್ತು ವ್ಯಾಪಾರ ಭರ್ಜರಿ ವ್ಯಾಪಾರ ಆಯ್ತು, ಬಹಳಷ್ಟು ಲಾಭ ಆಯ್ತು. ಅವ ವಾಪಸ್ ಆಶ್ರಮಕ್ಕೆ ಬಂದ. ಗುರುಗಳ, ನಾನಿದು ಪವಾಡ ಮಠಕ್ಕೆ ಏನು ಬಂದು ಬಾದ್ನಲ್ರಿ, ನನಗೆ ಇವತ್ತು 2 ಪಟ್ಟು 3 ಪಟ್ಟು ಲಾಭ ಆಗ್ಯದ, ಇದನ್ನೊಂದು ಚಂದ ಮಠ ಕಟ್ಸುಣ್ರಿ ಅಂತ. ಅವ ವಜ್ರದ ವ್ಯಾಪಾರಿ ಮಠ ಕಟ್ಸುನು ಅಂತನ ಸುತ್ತಮುತ್ತಲಿನ ಜನ ಅವ್ರು ನೋಡ್ಕೋತಿದ್ರಲ್ಲ, ಅವ್ರಿಗೂ ಎಲ್ಲಾನು ಒಳ್ಳೇದು ಆಗ್ಲಿಕ್ಕತ್ತಿತ್ತ. ಒಳ್ಳೇದು ಯಾಕೆ ಆಗ್ಲಿಕ್ಕತ್ತಿತ್ತು ಅನ್ನೋದು ನಿಮ್ಗೆ ಗೊತ್ತಿರಲಿ. ಇದ್ರೊಳಗೆ ಮೌಢ್ಯತೆ ಬೇಡ. ನಮ್ಮ ಮನಸ್ಸು ಒಳ್ಳೆಯದಾಗಿದ್ದರೆ ನಮಗೆ ಒಳ್ಳೆಯದಾಗುತ್ತದೆ. ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಿದರೆ ನಮಗೆ ಒಳ್ಳೆಯದು ಆಗುತ್ತದೆ. ಇದು ತತ್ವ. ಮತ್ತು ಮುಂಜಾನೆ ಎದ್ದು ಎಲ್ಲರಿಗೂ ಕೆಟ್ಟದಾಗಲಿ ಅಂತ ಬೇಡ್ಕೊಂಡ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಹೌದ್ರಿ? ಅದು ಆಶ್ರಮ ಕಟ್ಟಿದ್ರು ಜನ ಎಲ್ಲ, ಇಲ್ಲ ಸ್ವಾಮೀಜಿ ಬಂದು ಇದನ್ನ ಕಟ್ಸಿದ್ರಿ ಅಂತಂದ್ರು, ಒಂದು ದೇವಸ್ಥಾನ ಕಟ್ಸಿದ್ರು, ಶಿಖರ ಕಟ್ಸಿದ್ರು, ಕಳಸ ಇಟ್ರು, ಭರ್ಜರಿ ನಡೀತ್ರಿ ದೇವಸ್ಥಾನ ಎಲ್ಲ. ಈ ಮೂಲ ಸ್ವಾಮೀಜಿ ಇದ್ರಲ್ಲ ಅವ್ರಿಗೆ ಏನ್ ಅನಿಸ್ತು, ಈಗೆಲ್ಲ ಮತ್ತೆ ವಾಪಸ್ 4-5 ವರ್ಷ ಆದ ನಂತರ ಮಳೆ ಆಗ್ಯದ, ಎಲ್ಲ ಚೆನ್ನಾಗ್ಯದ, ಬೆಳೆ ಬಂದದ, ವಾಪಸ್ ನನ್ನ ಮಠಕ್ಕೆ ಬರಬೇಕು ಅಂತೇಳಿ ಸ್ವಾಮೀಜಿ ಬಂದ ಮಠದೊಳಗೆ ನೋಡ್ತಾರ, ಏನು ಹಾಳ ಬಿದ್ದ ಮಠ ಆಗಿತ್ತಲ್ಲೇ, ಎಲ್ಲ ಸಾಮಗ್ರಿ ತಗೊಂಡು ಹೋಗ್ಬಿಟ್ಟಿದ್ರು ಶಿಷ್ಯಂದಿರು. ಅಲ್ಲಿ ಬಂದ ತಕ್ಷಣ ಊರನ್ನವ್ರು ಹೇಳಿದ್ರಿ, ಇವ್ರು ಸ್ವಾಮೀಜಿ ಗುರುತು ಸಿಗ್ಲಿಲ್ಲ ಅವ್ರಿಗೆ, ಇಲ್ಯಾಕೆ ಬಂದಿರಿ ನೀವು, 5 ಮೈಲಿ ದೂರ ಹೋಗ್ರಿ, ಅಲ್ಲೊಬ್ಬ ಪವಾಡ ಪುರುಷ ಅದಾನ, ಆ ಪವಾಡ ಪುರುಷ ನಿಮಗೆ ಆಹಾರ ಅಷ್ಟಲ್ಲ, ಅವನ ಆಶ್ರಮದೊಳಗೆ ನೀವು ಇರಬಹುದು ಅಂತಂದ್ರು. ಹೌದಾ? ಈಗ ಯಾವ ಕಡೆ ಬರ್ತತಿ ನಿಮ್ದು ಮಠ, ಅದು ಸಿದ್ಧ ಮಠ ಅಂತಂದ್ರು. ಹಿಂಗ ಹೋಗ್ರಿ, ಮೂಲ ಸಿದ್ಧನ ಮಠ ಅಂತ ಐತಿ, ಅಲ್ಲಿ ಹೋಗ್ರಿ ಅಂತಂದ್ರು. ಹೋದ್ರಿ ಸ್ವಾಮೀಜಿ, ಮೂಲ ಸ್ವಾಮೀಜಿ ಹೋದ್ರು. ಹೋಗಿ ನೋಡ್ತಾರ ಬಾಗಲದೊಳಗ ಇವ ಪೆದ್ದ ಸಿದ್ಧ ಕುಂತಿದ್ರಿ. ಜನ ಎಲ್ಲ ಪಾಳಿ ಹೆಚ್ಚಿತ್ತು ನಮಸ್ಕಾರ ಮಾಡ್ಲಿಕ್ಕೆ. ಇವಂಗಷ್ಟ ಗೊತ್ತ ಗುರುಗಳವರು. ಎದ್ದು ಹೋಗಿ ಗುರುಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನ ಹಾಕಿದ. ಸ್ವಾಮಿಗಳಿಗೆ ಆಶ್ಚರ್ಯ ಆತ. ನೀನು ಪೆದ್ದ ಸಿದ್ಧ ಅಂದ್ರ ಅವ್ರು. ಹೌದ್ರಿ ಅಪ್ಪ, ನಾನು ಪೆದ್ದ ಸಿದ್ಧ ಅಂದ. ಮತ್ತೆ ಹ್ಯಾಕ್ ಮಾಡಿದಪ್ಪ ಇದನ್ನೆಲ್ಲ, ಮಠ ಇಷ್ಟೆಲ್ಲ ವ್ಯವಸ್ಥೆ, ಗುಡಿ, ದೇವಸ್ಥಾನ, ಶಿಖರ ಎಲ್ಲ ಹ್ಯಾಗ್ ಮಾಡಿದಿ ಅಂತಂದ್ರ, ಏನಿಲ್ಲಪ್ಪ ಎಲ್ಲ ನೀವ ಕೊಟ್ಟದಲ್ರಿ, ಎಲ್ಲ ನೀವ ಕೊಟ್ಟದಲ್ರಿ ಅಂದ. ನೋಡ್ರಿ, ನಾವೆಲ್ಲರೂ ನಂಬಿಕೆಯನ್ನ ಇಟ್ಟರೆ ಕತ್ತೆಯೂ ಕೂಡ ನಮಗೆ ದೇವರಂತೆ ಕಾಣುತ್ತದೆ ಅನ್ನಲಿಕ್ಕೆ ಇಂತಹ ಒಂದು ಉದಾಹರಣೆಯನ್ನ ಸಾಕ್ಷಿ. ಆದ್ರೆ ನಮ್ಮಲ್ಲಿ ನಂಬಿಕೆ ಅಂತಕ್ಕಂಥದ್ದಿರಬೇಕು. ಅವ ಸಿದ್ಧ ಏನ್ ಮಾಡಿದ, ಅದನ್ನ ಗುರುಗಳು ಕೊಟ್ಟ ಪ್ರಸಾದ ಅಂತ ತಿಳ್ಕೊಂಡ, ಅದನ್ನಲ್ಲಿ ಶವ ಸಂಸ್ಕಾರ ಮಾಡಿ ಒಂದೇನೋ ದೇವಸ್ಥಾನ ರೂಪವನ್ನು ಕೊಟ್ಟ. ಏನ್ ಮಾಡಿದ, ಜನರಿಗೆ ಒಂದು ಸಂದೇಶವನ್ನ ನೀಡ್ತಾ ತನ್ನ ಕಾಲವನ್ನು ಕಳೀತಾ ಹೋದ ಅಂತೇಳಿ ಒಂದು ಕಥೆ ಬರ್ತದ. ಬಸವಣ್ಣವರಿಗೂ ಕೂಡ ಸಂಸಾರಿ ಅವರು, ಬಸವಣ್ಣವರು ನಿತ್ಯ ಜೀವನದಲ್ಲಿ ಬಸವಣ್ಣವರಿಗೂ ಕೂಡ ಅನೇಕ ಕಷ್ಟ ಕಾರ್ಪಣ್ಯಗಳು ಬಂದಿದ್ದಾವೆ ಅಂತ ನಿಮಗೆಲ್ಲ ಗೊತ್ತದ. ಅವಾಗ ಬಸವಣ್ಣವ್ರು ಏನ್ ಮಾಡ್ತಿದ್ರು, ಅವ್ರಿಗೆ ಕಷ್ಟ ಬಂದಾಗ, ನಂಬಿಕರೆ ದೊಡೆ ಓ ಎಣ್ಣನೆ ಶಿವನು
ನಂಬಿ ಕರೆದಾಗ ಶಿವ ಏನ್ ಮಾಡ್ತಿದ್ರಿ, ಬರ್ತಿದ್ದ. ಆ ಭಗವಂತ ಯಾರ್ದೋ ಒಂದು ರೂಪದಲ್ಲಿ ಬರ್ತಿದ್ದ, ಬಂದ ಅವನಿಗೆ ಏನ್ ಬೇಕು ಅದನ್ನ ಉತ್ತರಿಸ್ತಿದ್ದ. ಅಕ್ಕ ಮಹಾದೇವಿ ಉಡುತಡಿಯಿಂದ ಒಂದು ಸಾರಿ ಕಲ್ಯಾಣಕ್ಕೆ ಹೋಗಿರ್ತಾಳ. ಕಲ್ಯಾಣಕ್ಕೆ ಹೋದಾಗ ಒಂದು ಅನುಭವ ಮಂಟಪದಲ್ಲಿ ಒಂದು ಘಟನೆ ನಡೀತದ. ಸುಮ್ಮನೆ ನಿಮ್ಗೆ ಸಂಕ್ಷಿಪ್ತ ಹೇಳ್ತೇನೆ. ಅಕ್ಕನಲ್ಲಿ ಎಂಥ ಒಂದು ನಂಬಿಕೆ ಇತ್ತು ನೋಡ್ರಿ. ಚೆನ್ನ ಬಸವಣ್ಣನ ಮ್ಯಾಲ ಯಾರು ಅಕ್ಕನ ಪತಿ ಅವ್ರ ಮೇಲೆ ಎಂಥ ಒಂದು ಭಕ್ತಿ ಇತ್ತು ಅಂತಂದ್ರ, ಅಲ್ಲಿ ಹೋದ ತಕ್ಷಣ ಅಲ್ಲಮ್ಮರು ಅವ್ರನ್ನ ಒಳಗೆ ಕರ್ಕೊಳ್ಳೋದಿಲ್ಲ. ಯಾರನ್ನ? ಅಕ್ಕ ಮಹಾದೇವಿಯನ್ನ ಪ್ರಶ್ನೆ ಮಾಡ್ತಾರ. ಏನಂತ ಪ್ರಶ್ನೆ ಮಾಡ್ತಾರ? ಉದ ಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ ಅಂತ ಪ್ರಶ್ನೆ ಮಾಡ್ತಾರ. ಸತಿ ಎಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರುಹ ಹೇಳಿದಡೆ ಬಂದು ಕುಳಿರು, ಅಲ್ಲಗಡೆ ತೊಲಗುತ್ತಾಯೆ ಅಂತ ಹೇಳಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡ್ತಾರ. ಆದ್ರೆ ಆಕೆಗೊಂದು ಏನು ಕಲ್ಪನೆ ಇತ್ತು, ನನ್ನ ಗಂಡ ಯಾವತ್ತಿದ್ರು ಚೆನ್ನಮಲ್ಲಿಕಾರ್ಜುನನೇ ಅಂತ ನಂಬಿ ಬಂದಿದ್ಲು. ಕೌಶಿಕ ಮಹಾರಾಜನನ್ನ ಮದುವೆಯಾಗಿ ಬಿಟ್ಟು ಬಂದಾಳ ಅಂತೇಳಿ ಅಲ್ಲಮ್ಮರಿಗೆ ಎಲ್ಲರಿಗೂ ಗೊತ್ತಿತ್ತ. ಆದ್ರ ಅಕ್ಕ ಅಲ್ಲಿ ಕೊಡ್ತಕ್ಕಂಥ ಉತ್ತರ, ಒಂದೊಂದು ಪ್ರಶ್ನೆಗೆ ಉತ್ತರವು ಒಂದೊಂದು ವಚನಗಳಾಗಿತ್ತು ಅಂಥೇಳಿ ಒಂದು ಸಂಭಾಷಣೆ ಅಲ್ಲಿ ಬರ್ತದ ನೋಡ್ರಿ. 12ನೇ ಶತಮಾನದಲ್ಲಿ ಶರಣರು ಮಾತನಾಡಿದರೆ ವಚನ ಆಗ್ತಿತ್ತು. ಅವ್ರು ಹೇಳ್ತಾರ, ಕಾಯ ಕರ್ರನೆ ಕಂದಿದಡೆ ಎಂತಯ್ಯ, ಕಾಯ ಮಿರ್ರನೆ ಮಿಂಚಿದಡೆ ಎಂತಯ್ಯ, ಎನ್ನ ಚೆನ್ನಮಲ್ಲಿಕಾರ್ಜುನ ಒಲಿದೊಡೆ ಕಾಯ ಎಂತಿದ್ದಡೇನಯ್ಯ. ಈ ಶರೀರ ಹೇಗಿದ್ದರೆ ಏನು, ಅದು ಕರಗ ಇದ್ರೇನು, ಕೂದಲುಗಳನ್ನ ಬಿಟ್ಕೊಂಡಿದ್ರ ಏನು ಅಂತ ತಾಯಿ ಪ್ರತಿಯೊಂದಕ್ಕೂ ಉತ್ತರವನ್ನ ಕೊಡ್ತಾನೆ. ಕಾರಣ ಇಷ್ಟೇ, ಅಕ್ಕ ಚೆನ್ನ ಬಸವಣ್ಣನನ್ನ ದೇವರು ತನ್ನ ಪತಿ ಅಂತ ಹೇಳಿ ನಂಬಿಕೆಯನ್ನ ಹೊಂದಿದ್ರು. ಆ ನಂಬಿಕೆಯಿಂದಲೇ ಅವರು ಅಲ್ಲಮ ಪ್ರಭುಗಳ ಅಲ್ಲಿರ್ತಕ್ಕಂಥ ಎಲ್ಲಾ ಬಸವಣ್ಣನ ಆದಿಯಾಗಿ ಎಲ್ಲರ ಮನಸ್ಸನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ನೀವೆಲ್ಲ ಕೋಳೂರು ಕೊಡಗೂಸಿನ ಕಥೆಯನ್ನ ಕೇಳಿರಿ. ಏನ್ ಬರ್ತದ್ರಿ? ಒಂದು ಪುಟ್ಟ ಬಾಲೆ, ಕೋಳೂರು ಕೊಡಗೂಸು. ಎಲ್ಲ ಮನೆಯವರೆಲ್ಲರೂ ಬಾಣ ಹಿಡಿದು ಬರ್ತಿರ್ತಾರೆ ದೇವರಿಗೆ. ಶಿವಲಿಂಗಕ್ಕ ಹಾಲಿನ ನೈವೇದ್ಯವನ್ನು ಹಿಡಿದ ವಾಪಸ್ ತಗೊಂಡು ಬರ್ತಿರ್ತಾರ. ಆ ಬಾಲೆ ಇವತ್ತು ನಾನು ಹೋಗಿ ನೈವೇದ್ಯ ಕೊಡ್ತೀನಿ ಅಂತ ಹೇಳ್ತಾರೆ. ಒಂದು ದೊಡ್ಡ ಪವಾಡನೆ ಆಗಿ ಹೋಗ್ಬಿಡ್ತಾನೆ ಕೋಳೂರು ಕೊಡಗೂಸು. ಏನಾಗ್ತದ? ಆ ಹಾಲಿನ ಲೋಟವನ್ನು ತೆಗೆದುಕೊಂಡು ನಾನು ಇವತ್ತು ಆ ಶಿವಲಿಂಗಕ್ಕೆ ನೈವೇದ್ಯನ್ನ ಕುಡಿಸೇ ಬರ್ತೀನಿ ಅಂತ ಹೋಗ್ತದ ಮಗು. ಆ ಲೋಟವನ್ನ ದೇವರ ಮುಂದೆ ಇಟ್ಟ, ನೀನು ದೇವರೇ ಈ ಹಾಲನ್ನು ಕುಡಿಯಪ್ಪ ಎಂದರೆ ದೇವರು ಕುಡಿಯುತ್ತಾನೇ ಇಲ್ಲ. ಯಾವಾಗ ಕುಡಿತಾನ? ನಂಬಿಕರೆ ದೊಡೆ ಓ ಎನ್ನಡೆ ಶಿವನು. ಆ ಕೋಳೂರು ಕೊಡಗೂಸು ಅವಳ ಭಕ್ತಿಯ ಪರಾಕಾಷ್ಠತೆಗೆ ಮೆಚ್ಚಿ ಶಿವ ಸ್ವತಃ ಪರಮಾತ್ಮನೇ ಬಂದು ಆ ಲೋಟವನ್ನು ತೆಗೆದುಕೊಂಡು ಹಾಲನ್ನು ಘಟಘಟನೆ ಕುಡಿದ ಅಂತೇಳಿ ನಾವೆಲ್ಲರೂ ಕಥೆಗಳಲ್ಲಿ ಕೇಳ್ತೀವಿ. ಅಂದ್ರ ದೇವರು ಪರಮಾತ್ಮ ಅಂತಕ್ಕಂಥದ್ದು ನಾವು ನೀವು ಮಾಡತಕ್ಕಂಥ ಒಳ್ಳೆಯ ಕಾರ್ಯಗಳಲ್ಲಿ ಇರುತ್ತದೆ, ಸತ್ಕಾರ್ಯಗಳಲ್ಲಿ ಇರುತ್ತದೆ. ಅದಕ್ಕಾಗಿಯೇ ಇರುವಷ್ಟು ದಿನ ತನು ಮಣ ಧನ ತ್ರಿಕರ್ಣ ಪೂರ್ವಕವಾಗಿ ನಾವು ಏನ್ ಮಾಡ್ಬೇಕ್ರಿ? ದಾನ ಧರ್ಮ ಮಾಡ್ಬೇಕಾದಾಗ ಮಾಡ್ಬೇಕು. ಕೈ ಎತ್ತಿ ಕೊಡು, ಕೊಟ್ಟದ್ದನ್ನು ಮರೆತು ಬಿಡು. ಬಹಳ ಜನ ಕೊಟ್ಟದ್ದು ನೆನ್ಪಿಟ್ಟಿರ್ತೀವಿ ನಾವು. ಆದ್ರೆ ಶರಣರು ಏನ್ ಹೇಳ್ತಾರೆ? ಕೈ ಎತ್ತಿ ಕೊಡು, ಕೊಟ್ಟದ್ದನ್ನು ಮರೆತು ಬಿಡು. ಒಂದಿಷ್ಟು ನಾವು ಗಳಿಸಿದ್ರೊಳಗ ಒಂದಿಷ್ಟು ಯಾವಾಗಲೂ ಏನೋ ಅಣ್ಣ ಸಂತರ್ಪಣೆ. ಈಗ ನೋಡ್ರಿ, ಅಜ್ಜರು ಪ್ರತಿ ಓಣಿ ಹೋಗಿ ದೇವರನ್ನ ನಮ್ಮ ಮನೆಗೆ ಬರಾಕತ್ತಿಲ್ರಿ. ನೋಡ್ರಿ, ನಾವೆಲ್ಲರೂ ಮಠಕ್ಕೆ ಹೋಗ್ತಿದ್ದೀರೋ, ಈಗ ದೇವಾದಿ ದೇವರೇ ನಮ್ಮ ಏನೋ ಓಣಿಗಳಲ್ಲಿ ಬರ್ಲಿಕ್ಕತ್ತ. ದರ್ಶನದ ಭಾಗ್ಯ ಇದೆ. ಈ ಮುಂಜಿಗಲ್ಲಿ, ಉಳ್ಳಾಗಡ್ಡಿ ಗಲ್ಲಿ, ಈ ಎಲ್ಲ ಓಣಿ ಒಳಗೆ ಇಷ್ಟ ಜನ ಇಲ್ಲ. ಎಷ್ಟು ಜನ ಆದರೂ ನಮ್ಗೆ ಲೆಕ್ಕ ಸಿಕ್ಕಿಲ್ಲ. ಆದ್ರೆ ಸತ್ಸಂಗಕ್ಕೆ ಬರತಕ್ಕಂಥವ್ರು ಎಷ್ಟು ಜನ? ಕೇವಲ ಬೆರಳಿಕೆ ಎಷ್ಟು ಜನ. ಹೌದು, ನಿಮ್ಮ ಭಾಗ್ಯ ಇಲ್ಲ. ಹೌದ್ರಿ. ಈ ಜಮಖಂಡಿಯ ಇತಿಹಾಸದಲ್ಲೇ ಒಬ್ಬರ ಅಜ್ಜಾರು ಓಣಿಗೆ ಬಂದ ಕಾರ್ಯಕ್ರಮ, ನಿಮ್ಮ ಓಣ್ಯಾಗ ಇವತ್ತಿನ ದಿವಸ ಎಲ್ಲ ಕಾರ್ಯಕ್ರಮ, ನೀವು ನಾಳೆ ಏನ್ ಮಾಡ್ಬೇಕು? ನಾಳೆ ಯಾವ ಓಣ್ಯಾಗ ಐತಿ ಅಂತ ತಿಳ್ಕೊಂಡು ಎಲ್ಲರೂ ಅಲ್ಲಿಗೆ ಬರ್ಬೇಕಾ? ನಮ್ದು ಉದ್ದೇಶ ಇದೆ.
ಹೀಗೆ ಸಾವಿರ ಸಾವಿರ ಜನ ಕೊನೆಯ ದಿವಸ ಮುಕ್ತಾಯ ಸಮಾರಂಭಕ್ಕೆ ಓಲೆ ಮಠದಲ್ಲಿ ಸೇರ್ಬೇಕ. ಹೌದ್ರಿ, ಸೇರ್ಬೇಕಾನೆ ಸೇರ್ಬೇಕಾ. ಆದ್ರೆ ಏನಾಗ್ಲಿಕ್ಕತ್ತಿದ, ಈ ಓಣಿಗೆ ಬಂದಾಗ ಈ ಓಣ್ಯಾನ ಜನ ಅಷ್ಟೇ ಇಲ್ಲಿರ್ತಾರ. ಕಾಯಂ ಪ್ರೇಕ್ಷಕರು ಯಾರ್ರಿ? ನಮ್ಮ ಗಿರಣಿ ಸರು, ನಮ್ಮ ಶಿವಾನಂದ ಅವರು, ಎಸ್ ವೈ ಪಾಟೀಲ್ ಅವರು, ಮತ್ತು ನಮ್ಮ ಬೆಳಗಾರ ಬಸವಣ್ಣವರು, ನಮ್ಮ ಸರಸ್ವತಿ ಅವರು, ತಬಲಾಜಿ, ಇವರು ಕಾಯಂ ಅವ್ರ ಜೊತೆನೇ ಇರ್ತಾರೆ. ಉಳಿದ ಪ್ರೇಕ್ಷಕ ಇಲ್ಲಿ ಅದಾರ ತಾಯಂದಿರು ಕೆಲವರು ನಾನು ನೋಡಿನ ದಿನಾಲು. ಎಲ್ಲಿ ಯಾವ ಓಣಿ ಒಳಗ ಪ್ರವಚನ ಇರಲಿ ಆ ಓಣಿ ಒಳಗ ಸತ್ಸಂಗದಲ್ಲಿ ಪಾಲ್ಗೊಳ್ತಕ್ಕಂಥ ತಾಯಂದಿರು, ನಮ್ಮ ಸಹೋದರರು, ಅಜ್ಜಂದಿರು ಅದಾರ. ಇದರ ಅರ್ಥ ಏನು ಅಂತಂದ್ರ, ಇಂಥಲ್ಲೇ ಸತ್ಸಂಗದ ಕಾರ್ಯ ಐತಿ ಅಂತ ನಿಮ್ಮ ಕಿವಿ ಮೇಲೆ ಶಬ್ದ ಬಿತ್ತು ಅಂತಂದ್ರ ಏನ್ ಮಾಡ್ಬೇಕ್ರಿ? ನಮ್ದಲ್ಲಿ ಹಾಜರಿಯನ್ನ ಕೊಡ್ಬೇಕು. ಯಾವ್ದ ಮಠದೊಳಗ ಯಾರ ಗುರುಜಿ ಒಂದು ಸತ್ಸಂಗವನ್ನ ಮಾಡ್ತಿರ್ತಾವ. ಪ್ರತಿ ವರ್ಷ ಮುತ್ತಿನಕಂತಿ ಹಿರೇಮಠದೊಳಗ ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ಇಲ್ಲಪ್ಪ, ಹುಣ್ಣಿಮೆ ದಿವಸ ನೋಡ್ರಿ ಒಂದು ಅನುಭವ ಕಾರ್ಯಕ್ರಮ ನಿರಂತರ ನಡ್ಕೊಂಡು ಬಂದದ. ಹೌದಾ? ಅಲ್ಲಿರ್ತಕ್ಕಂಥ ಓಣಿ ಒಳಗಿದ್ದಂಥವ್ರೇ ಅಲ್ಲಿರ್ತಕ್ಕಂಥ ಹಾಲ್ ಪೂರ್ತಿಯಾಗಿ ತುಂಬಬೇಕು. ಜನ ಆ ಸತ್ಸಂಗಕ್ಕೆ ಬರುವಂತೆ ಆಗ್ಬೇಕು. ಬಂದ ಇಲ್ಲಿ ಏನ್ ಮಾಡ್ಬೇಕ್ರಿ? ಒಂದಿಷ್ಟು ಅನುಭವದ ನುಡಿಗಳನ್ನ ಕೇಳಬೇಕು. ಕೇಳಿದ್ದನ್ನ ತಲೆ ಒಳಗ ಇಟ್ಕೊಳ್ಬೇಕು. ಅದನ್ನ ಆಚರಣೆಯಲ್ಲಿ ತರಬೇಕು. ನಾವು ಬಹಳ ಜನ ಏನ್ ಮಾಡ್ಲಿಕ್ಕತ್ತೀವ್ರಿ? ಕೇಳ್ತೀವ್ರಿ, ಈ ಕಡೆ ಕಿವಿಲೆ ಕೇಳಿ ಈ ಕಡೆ ಕಿವಿಲೆ ಬಿಟ್ಟು ಬಿಡ್ಲಿಕ್ಕತ್ತೀವಿ. ಟೈಮ್ ಮಾಡ್ತೀವಿ, ಇನ್ನೊಂದು 5 ನಿಮಿಷ. ಯಾಕಂದ್ರೆ ಮಾಜಿ ಶಾಸಕರು ಮಾತಾಡೋದ್ರ ಕೊನೆಯ 5 ನಿಮಿಷ ಕನ್ಕ್ಲೂಷನ್, ಉಪಸಂಹಾರ. ಏನು, ಒಬ್ಬರು ಸ್ವಾಮಿಗಳು ಬಂದಿದ್ರು ನಮ್ಮ ಊರಿಗೆ, ಪುರಾಣ ಹೇಳಲಿಕ್ಕೆ ಬಂದಿದ್ರಿ. ಬಂದ ಪುರಾಣವನ್ನ ಪ್ರಾರಂಭ ಮಾಡಿದ್ರು. ಏನು ಪುರಾಣದ ಟೈಟಲ್ ಹೆಡ್ಡಿಂಗ್ ಆಗಿ ಗೊತ್ತಿರಲಿ, ಸತ್ಯವನ್ನೇ ಹೇಳುತ್ತೇನೆ, ಕಳ್ಳತನ ಮಾಡುವುದಿಲ್ಲ ಅಂತ ಪುರಾಣದ ಏನು ವಿಷಯ. 1 ತಿಂಗಳವರೆಗೆ ಪುರಾಣ ಹೇಳಿ 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 ಜನರಲ್ಲೇ ಸತ್ಯವನ್ನೇ ಹೇಳುತ್ತೇನೆ, ಕಳ್ಳತನ ಮಾಡುವುದಿಲ್ಲ ಅಂತ ಭಯ ಮಾಡಿಸ್ಬಿಟ್ಟಿದ್ದಾರೆ. ಕೊನೆಯ ದಿವಸ ಮುಕ್ತಾಯ ಸಮಾರಂಭ ಇತ್ತು. ಆ ಮುಕ್ತಾಯ ಸಮಾರಂಭಗಳು ಒಂದು ಘಟನೆ ನಡೀತು. ಏನ್ ಘಟನೆ ನಡೀತು ಅಂದ್ರ, ಒಬ್ರು ಗೌಡ್ರ ಹೆಂಡತಿಯವರು ನಡು ಪುರಾಣ ಕೇಳ್ಕೊಂತ ಕೂತಿದ್ರು. ಅವ್ರ ಕಿವಿ ಒಳಗಿದ್ದ ಒಂದು ಓಲೆ ಆ ಗದ್ದಲದೊಳಗ ಕಳೆದಿತ್ರಿ. ಅವ್ರ ಪುರಾಣ ಹೇಳೋ ಸಂದರ್ಭದೊಳಗನ ಅಲ್ಲೇ ಸ್ವಲ್ಪ ಮಾತಾಡ್ಲಕ್ ಶುರು ಮಾಡಿದ್ರು. ಏನಾಯ್ತು ಅಂತ ಸ್ವಾಮೀಜಿ ಕೇಳಿದ್ರು. ಏನಿಲ್ರಿ, ಅಮ್ಮಾರ್ದು ಒಂದು ಕಿವಿ ಒಳಗಿಂದ ಓಲೆ ಕತ್ತದೊಳಗ ಕಳೆದತ್ರಿ ಅಂತ. ಅದೇನು ದೊಡ್ಡ ಕೆಲಸ, ನಾ ಹುಡುಕಿ ಕೊಡ್ತಂತಂದ್ರು ಸ್ವಾಮೀಜಿ. 1 ನಿಮಿಷ ತಡ್ರಿ, ಎಲ್ಲರೂ ಒಂದು ಪ್ರಯೋಗ ಮಾಡ್ತೀನಿ, ನಾನು ಅದನ್ನ ಇಲ್ಲಿ ನನ್ನ ಟೇಬಲ್ ಮೇಲೆ ತರಿಸಿ ಇಡ್ತೀನೋ ಅಂತ. ಹೆಂಗ್ರಿ ಅಪ್ಪ ಅಂತಂದ್ರೆ ಎಲ್ಲರೂ ಭಕ್ತರು ನೋಡ್ರಿ. ಒಬ್ಬ ಭಕ್ತನ ಕರೆದ್ರು, ಲೈಟ್ ಆಫ್ ಮಾಡ್ಬೇಕು ನಾ ಹೇಳಿದ ತಕ್ಷಣ. ಯಾರು ಓಲೆಯನ್ನ ತಗೊಂಡಿರಿ ಎಲ್ಲರೂ ಕಣ್ಣು ಮುಚ್ಚಬೇಕು, ವಿದ್ಯುತ್ ಸಂಪರ್ಕ ಆಫ್ ಮಾಡಬೇಕು, ದಯವಿಟ್ಟು ಆ ಓಲೆಯನ್ನ ತಂದ ನನ್ನ ಟೇಬಲ್ ಮೇಲೆ ಇಡಬೇಕು ಅಂತ. ಹ್ಞೂನ್ರಿಪ್ಪ ಎಲ್ಲರೂ ಭಕ್ತರ. ಸ್ವಾಮೀಜಿ ಟೈಮ್ ಹಚ್ಬೇಕಲ್ಲ, ತಮ್ಮ ಕೈ ಒಳಗಿನ ವಾಚ್ ಬಿಚ್ಚಿ ಟೇಬಲ್ ಮೇಲೆ ಇಟ್ಟ ವಿದ್ಯುತ್ ಅನ್ನ ಆಫ್ ಮಾಡ್ರಿ, ಸಮಯ ಪ್ರಾರಂಭ ಆಯ್ತು, ರೆಡಿ ಅಂದ್ರು. ಲೈಟ್ ಆಫ್ ಮಾಡಿದ್ರು. ಕತ್ತಲೆ ಆಯ್ತು, 5 ನಿಮಿಷ ಆಯ್ತು. ಲೈಟ್ ಆನ್ ಮಾಡ್ರಿ ಅಂದ್ರೆ ಸ್ವಾಮೀಜಿ ಬಟನ್ ಆನ್ ಮಾಡಿದ್ರು. ಅಲ್ಲಿ ಓಲೆ ಎಲ್ಲ ಟೇಬಲ್ ಮೇಲಿಂದ ವಾಚ್ ತುಳಿದಾಗಿತ್ರಿ. ಸ್ವಾಮೀಜಿ ವಾಚ್ ಇಟ್ಟಿದ್ರಲ್ಲ ಕತ್ತಲೊಳಗೆ, ಅದನ್ನೊಂದು ವಾಚ್ ತಗೊಂಡು ಹೋಗ್ಬಿಟ್ಟಿದ್ರು. ಇದರ ಅರ್ಥ ಏನು? ನಾವು ತಿಂಗಳವರೆಗೆ ಪುರಾಣವನ್ನು ಕೇಳಿದಿವಿ, ಸತ್ಯವನ್ನೇ ಹೇಳುತ್ತೇನೆ, ಕಳ್ಳತನವನ್ನು ಮಾಡುವುದಿಲ್ಲ ಅಂತ ಕೇಳಿ 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 ಕೊನೆಗೆ ಏನ್ ಮಾಡಿದಿವಿ? ಮತ್ತೆ ಅದನ್ನೇ ಮಾಡಿದಿವಿ. ಇದರ ಅರ್ಥ ಏನು ಅಂದ್ರ, ಸ್ವಲ್ಪ ಪರಿವರ್ತನೆ ಆಗ್ಬೇಕು. ನಮ್ಮಲ್ಲಿ ಒಳ್ಳೆಯತನ ಅಂತಕ್ಕಂಥದ್ದು ಬರಬೇಕು. ಶ್ರಾವಣ ಮಾಸದಲ್ಲಿ ಮಂದಿ ಗಾರ್ಡನ್ ಒಳಗಿಂದ ಹೂವು ತುಡುಗು ಮಾಡ್ಕೊಂಡು ಹೋಗಿ ನಮ್ಮ ಮನೆ ದೇವರಿಗೆ ಏರಿಸೋದಲ್ಲ. ಕೆಲವರು ಮಾಡ್ತಿರ್ತೀವಿ ನಾವು, ಅವ್ರ ಮನೆಯಾಗ ಹೇಳಿ ತಗೋಬೇಕ, ನಿಮ್ಮ ಗಾರ್ಡನ್ದೊಳಗಿನ ಹೂ ತಗೋತಿರೋದು ಕೇಳ್ಬೇಕು, ಅವ್ರು ತಗೋ ಅಂದ್ರೆ ತಗೋಬೇಕು. ಹೌದಾ? ದೇವರಿಗೆ ಹೋಯ್ತು ರೀ, ನಮ್ಮ ದೇವ್ರು ಒಂದ ಅವ್ರ ದೇವ್ರು ಒಂದ ಇರಲಿ. ನಂಬಿ ಕರೆದಡೆ ಓ ಎನ್ನನೇ ಶಿವನು. ಕೊನೆಯದು ಒಂದು ಉದಾಹರಣೆ ಏನೋ, ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ದುಶಾಸನ ದ್ರೌಪದಿಯ ಸೀರೆಯನ್ನು ಸೆಳೆಯುತ್ತಾ ಇದ್ದ. 5 ಜನ ಪಂಚ ಪಾಂಡವರು ಮುಂದುಗಡೆ ಕೂತಿದ್ರು, ಅಸಹಾಯಕರಾಗಿದ್ರು, ಏನು ಮಾಡುವಂತಿಲ್ಲ.
ಪಗಡಿ ಆಟದಲ್ಲಿ ಎಲ್ಲವನ್ನೂ ಸೋತು ಬಿಟ್ಟಿದ್ರು. ಎಂಥ ವೀರಾದಿ ವೀರ ಭೀಮ ಅರ್ಜುನರಿದ್ರು. ದುಶ್ಯಾಸನ ಸೀರೆಯನ್ನು ಸೆಳೆಯುವಾಗ ಎಲ್ಲರೂ ತಲೆ ತಗ್ಗಿಸಿಕೊಂಡು ಕೂತಿದ್ದರು. ದ್ರೌಪದಿ ಬೇಡಿಕೊಂಡು, ಅವರು ಎಲ್ಲ ಪಂಚ ಪಾಂಡವರಿಗೆ ಬೇಡಿಕೊಂಡು, ಯಾರು ಪಾಂಡವರು ಬರಲಿಲ್ಲ. ಕೊನೆಗೆ ನಂಬಿ ಕರೆದಡೆ ಓ ಎನ್ನನೇ ಕೃಷ್ಣ ಕೃಷ್ಣ ಅಂತ ಕರೆದದೆ ತಡ ಶ್ರೀಕೃಷ್ಣ ಪರಮಾತ್ಮ ಎಲ್ಲಿದ್ದು ಏನೋ ತನ್ನ ಅಭಯ ಹಸ್ತವನ್ನ ಸೀರೆಯನ್ನ ಹಾಗೆ ಧಾರೆ ಎರೆದಿದೆ, ಅಕ್ಷಯಾಂಬರ ಆಗಿ ಹೋಯ್ತು. ದ್ರೌಪದಿಯ ಸೀರೆ ಸೆಳೆತಕ್ಕಂಥ ದುಶ್ಯಾಸನ ಕೈ ನೋವಾಗಿ ಕೆಳಗಡೆ ಕೂತದ್ದನ್ನ ನೀವೆಲ್ಲರೂ ಮಹಾಭಾರತದ ಕಥೆಯಲ್ಲಿ ಕೇಳಿದ್ದೀರಿ. ಅಂತಹ ತಾಯಿ ಯಾರು? ದ್ರೌಪದಿ, ಮಹಾಪ್ರತಿವರ್ತೆ ದ್ರೌಪದಿ ಓ ಎಂದು ಕರೆದಡೆ. ಯಾರು ಬಂದ್ರು? ಪರಮಾತ್ಮ ನಮ್ಮ ರಕ್ಷಣೆಗೆ ಬರುತ್ತಾನೆ ಎಂಬ ನಂಬಿಕೆ ನಮ್ಮ ನಿಮ್ಮಲ್ಲಿ ಇರಲಿ. ಈ ವಚನದ ತಾತ್ಪರ್ಯ, ಸಂಕಟ ಬಂದಾಗ ವೆಂಕಟರಮಣ ಅಷ್ಟೇ ಮಾಡದೆ ಯಾವಾಗಲೂ ನಿತ್ಯ ಭಗವಂತನ ಸ್ಮರಣೆಯನ್ನ ನೀವು ಮಾಡಿದರೆ, ನಾವು ಸಣ್ಣವರಿದ್ದಾಗ್ರಿ ನಮ್ಮ ತಂದೆಯದು ಜಗಲಿ ಪೂಜೆ ಮಾಡ್ಕೊಳ್ಳಾಗ ನಮ್ಮನ್ನು ಕೂಡಿಸ್ಕೊಂಡು ಪೂಜೆ ಮಾಡ್ತಿದ್ರು. ಹೇಳೋ ಮಂತ್ರ ಹೇಳೋ ಲಿಂಗಾನಂದ ಮಂತ್ರ ಹೇಳೋ ಅಂತಿದ್ರು. ಹರನಾಮವನ್ನು ಬಿಡದೆ ಜಪಿಸಬಲ್ಲವರ ಭವಮರಣ ಮಾಯಾ ಕರ್ಮ ಮಲಪಾಶ ಬಂಧ ಬಹುದುರಿತ ಸಂಸಾರ ಸಂತಾಪ ಸಂಚಯವಳೆದು ವರಭೋಗ ಮೋಕ್ಷಬಹುದು. ಶಿವ ಮಹಾದೇವ ಶಂಕರ ಶರ್ಮ ಪಾರ್ವತಿ ಭವನಂದಿವಾ ದೈವೇಶಾಣ ದಕ್ಷವಾ ಸವಣ ತಪದಾಂಭೋಜ ನಗಚಾಪ ನಿರ್ಮಲೆ ನಿರಾತಂಕ ನೀಲಕಂಠ ಭುವನೇಶ ವಿಜಯ ವೇದಾಂಗ ವೈಶ್ರವಣ ಸಗಭವಮಾನ ಅಂತ ಹೇಳಿ ಒಂದು 5-6-7 ಪುಟ ಇತ್ರಿ. ಅದು ನಮ್ಗೆಲ್ಲ ಸರ್ ಮಕ್ಕಳಿದಾಗ ಕರ್ಕೊಂಡು ಅವ್ರು ಪೂಜಾ ಮಾಡ್ತಿದ್ರು. ಅವ್ರು ನೋಡಿ ನಾವು ಪೂಜಾ ಮಾಡೋದಕ್ಕೆ ಕಲ್ತೀವಿ. ಈಗ ನೀವೆಲ್ಲರೂ ಪೂಜಾ ಮಾಡ್ತಿದ್ರಿ ಅಂದ್ರೆ ನಿಮ್ಮ ಮಕ್ಕಳು ಲಿಂಗ ಪೂಜೆಯನ್ನ ಮುಂದುವರಿಸುತ್ತಾರೆ. ಅದರಲ್ಲಿ ನಂಬಿಕೆ ಇರಲಿ. ಅಣ್ಣ ಹೇಳಿದಂತೆ ಕಾಯಕವೇ ಕೈಲಾಸ ಅನ್ನೋದನ್ನು ಎಲ್ಲರೂ ನೆನಪಿಟ್ಕೊಳ್ಳಿ. ನನಗೆ ಇಲ್ಲಿವರೆಗೆ ಕರೆಸಿ ನನಗೊಂದು ವಚನವನ್ನು ಕೊಟ್ಟು ಅದನ್ನ ಅನುಭವ ನುಡಿಯನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲಿರ್ತಕ್ಕಂಥ ಆನಂದ ದೇವರಿಗೆ, ಪೂಜಾರಿಗೆ, ಮುತ್ತಿನಕಂಟಿ ಮಠಪ್ಪವ್ರಿಗೆ, ಸಿದ್ಧಮುತ್ಯಪ್ಪವ್ರಿಗೆ ಮತ್ತು ಶ್ರೀಕಾಂತ್ ಕುಲಕರ್ಣಿ ಅವರಿಗೆ ಎಲ್ಲರೂ ತಮಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀ ಗುರು ಬಸವರಾಯ. ಒಂದು ವಿಷಯವನ್ನು ಕೊಟ್ಟು ಉಪನ್ಯಾಸಕರು ಕರೆದು ಅವರಿಂದ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮ ಅಂತನ್ನುವಂಥ ಹಿನ್ನೆಲೆಯಲ್ಲಿ ಉಪನ್ಯಾಸಗಳನ್ನು ಮಾಡಿಸಿ ಜನಜಾಗೃತಿ ಮಾಡುವಂಥ ಈ ಕಾರ್ಯಕ್ರಮ ಬಹುಶಃ ಓಲೇಗೌಡ ಶ್ರೀಗಳು ಇದೇನು ಪ್ರಾರಂಭ ಮಾಡ್ಯಾರ, ಇದು ಒಂದು ಐತಿಹಾಸಿಕವಾದಂಥ ಅವಶ್ಯಕವಾದಂಥ ದೇಶ ಕಟ್ಟುವಂಥ ಸಮಾಜ ಕಟ್ಟುವಂಥ ಕಾರ್ಯಕ್ರಮ ಅಂತೇಳಿ ಈ ಸಂದರ್ಭ ನಾನು ಬಹಳ ಸಂತೋಷ ಹೇಳಿ ಬಯಸ್ತೇನೆ. ಈ ವೇದಿಕೆ ಮೇಲೆ ಅವರ ಉಪಸ್ಥಿತಿ ಇದೆ. ಅವ್ರ ಜೊತೆಗೆ ಇನ್ನಿಬ್ಬರು ಸ್ವಾಮೀಜಿಯವರು, ಈ ಭಾಗದವರು, ಈ ಓಣಿಯವರು, ಈ ಊರಿನವರು ವೇದಿಕೆ ಮೇಲೆ ಇದ್ದಾರೆ. ಅವರೆಲ್ಲರ ಪಾದಗಳಲ್ಲಿ ಇಷ್ಟೊತ್ತಿನವರೆಗೆ ನಮ್ಮನ್ನು ಉದ್ದೇಶಿಸಿ ವಿಶೇಷ ಕಾರ್ಯಕ್ರಮ ಅಂತ ಮಾತನಾಡಿದಂಥ ಡಾಕ್ಟರ್ ಲಿಂಗಾನಂದ ಗವಿಮಠರವರೇ, ಇಲ್ಲಿ ಕಳೆದ ವರ್ಷ ಒಂದು 1.5 ಗಂಟೆಯಿಂದ ಕಾರ್ಯಕ್ರಮ ನಮ್ಮದು ಅಂತೇಳಿ ಭಾಗವಹಿಸಿದಂಥ ಹಿರಿಯರೇ, ಬಂಧುಗಳೇ, ಭಗಿನಿಯರೇ ಮತ್ತು ಯುವಮಿತ್ರರೇ, ಸುದೀರ್ಘವಾಗಿ ಉಪನ್ಯಾಸ ಆಗಿದೆ. ಬಹುಶಃ ನನಗೆ ಅನ್ನಿಸ್ತದೆ, ಯಾವುದೇ ವ್ಯಕ್ತಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅವರು ಕೇಳ್ಕೊಳ್ಳುವಂಥ ಸ್ಥಿಮಿತಿ ಎಷ್ಟಿರ್ತದೆ, 1.5 ಗಂಟೆ ಇರ್ತದೆ. ಈಗಾಗಲೇ 1 ಗಂಟೆ 15 ನಿಮಿಷ ಆಗಿದೆ. ಹೀಗಾಗಿ ನಾನು ಹೆಚ್ಚು ಮಾತಾಡಬೇಕು ಅಂತ ಅನಿಸೋದಿಲ್ಲ. ಆದರೂ ಪೂಜ್ಯರ ಆದೇಶ, ಪೂಜ್ಯ ಆನಂದ ಸ್ವಾಮೀಜಿಯವರ ಈ ಧಾರ್ಮಿಕ ಚಟುವಟಿಕೆ, ಅವರು ಈ ಪೀಠವನ್ನು ಅಲಂಕರಿಸಿದ ಮೇಲೆ ಆಗುವಂಥ ಕಾರ್ಯಕ್ರಮದ ಬದಲಾವಣೆ ವೈಶಿಷ್ಟ್ಯತೆಯನ್ನು ಕಂಡು ನನಗೆ ತುಂಬ ಹೆಮ್ಮೆ. ಒಂದು ಯಾವುದಾರ ಕಾರ್ಯಕ್ರಮ ಅಂತ ಅವರು ತೀರ್ಮಾನ ತಗೊಂಡ್ರೆ
ಅದು ಪೂರ್ತಿ ಯಶಸ್ವಿ ಆಗುವವರೆಗೆ ಅವ್ರು ಕೈ ಬಿಡುವುದಿಲ್ಲ. ಕತ್ತಲ ಮನೆಯಾಗ ಹೊರಗೆ ಇವತ್ತು ಶೆಟ್ಟಿ ಹೆಂಡತಿ ಶ್ರಾವಣ ಬಂದು 15-16 ವರ್ಷ ಮಾಡ ಒಂಥರ ಕತ್ತಲ ಇವತ್ತು ಬರೀ ಹೆಸರು ಆನಂದಲ್ಲ ಭಾಳ ಹಿಡಿತರ ಅದಕ್ಕೆ ಬಂದು ಬಂದು ನಮಗೆಲ್ಲ ಈ ಕತ್ತಲ ಮನೆ ಬೆಳೆದ ಮಾಡಿರಲ್ಲ ಅದು ನನಗೆ ಎಷ್ಟು ಆನಂದ ಆಗೈತೆ ಅಂತ ನನಗೆ ಹೇಳಕ್ಕೆ ಸರ್. ಅದಕ್ಕೆ ಭಗವಂತ ಹಿಂಗೆ ಎಲ್ಲ ಸರಿಯಾಗಿ ನನಗೆ ಮಾಡಿ ನನಗೆ ಎಷ್ಟು ತೆರಿಬೇಕು ಬಚ್ಚಿ ಇದ್ದು ಅಲ್ಲ ಹಗರಾಗಿ ಮಾಡೋದಂದ್ರೆ ನನಗೆ ಹೇಳಕ್ಕೂ ಹೋಗುದಿಲ್ಲ. ಅಂಥ ಜಾಗ ಇದು ಎಲ್ಲ ತಿಂಗಳಗಟ್ಟಲೆ ವರ್ಷಗಟ್ಟಲೆ ಮಾಡಿದ ಜಾಗ ಮತ್ತೆ ಬಂದು ಬೆಳಕಾಗಿ ಮಾಡಿದ್ರಲ್ಲ ಇವತ್ತೆಲ್ಲ ನಮ್ಮನ್ನೆಲ್ಲ ಸ್ವಚ್ಛ ಮಾಡಿದ್ರಲ್ಲ. ಅದಕ್ಕೆ ಭಗವಂತ ಹಿಂಗೆ ಅವರಿಗೆ ಆರೋಗ್ಯ ಅವಶ್ಯ. ಇದು ಮರ ದೊಡ್ಡ ಮರ ಆಗಿ ಬೆಳೆಯಲಿ ಅಂತ ಹೇಳಿ ತಮಗೆಲ್ಲರಿಗೂ ತಾಯಿಗಳಿಗೆ ನಾನು ಅನಂತ ಕಡಿಮೆ ಆಗ್ಬಿಡುತ್ತೆ. ಅವಾಗ ಹೆಂಡತಿ ಇಬ್ರು ಟಾಕೀಸ್ ಸಿನಿಮಾ ಮುಗಿಸ್ಕೊಂಡು ಹೊರಗೆ ಬಂದ್ಮ್ಯಾಗ ಹೆಂಡತಿ ಕೇಳಿದ್ರು ನನಗೆ ಎಂಥ ಗುಳಿಗೆ ಕೊಟ್ಟು ಅಪ್ಪ ಯಾವಾಗೂ ಹೊಟ್ಟೆ ಕಡಿಮೆ ಆಗಿದ್ದಿಲ್ಲ ನನಗೆ ಎಂಥ ಗುಳಿಗೆ ತೊಗೊಂಡ್ರು ನೀ ಕೊಟ್ಟಿದ್ದ ಗುಳಿಗೆಯಿಂದ ಇವತ್ತು ಹೊಟ್ಟಿನ ಕಡಿಮೆ ಆಗಿದ್ದು ನೋಡಿ ನನಗೆ ಅಂತ ತಿಳ್ಕೊಂಡು ಆ ಗಂಡಗೆ ಗಂಡ ಹೇಳಿದ ನಂತರ ಉಚ್ಕೊಟ್ಟಿ ನಾನು ಗುಳಿಗೆ ಕೊಟ್ಟಿಲ್ಲ ನನಗೆ ನಿನಗೇನು ಕೊಟ್ಟಿನಿ ಅಂತಂದ್ರೆ ನಾನು ಏನು ಅಂಗಿ ಒಳಗೆ ಗುಳ್ಳಿತ್ತು ಅದನ್ನು ಕೊಟ್ಟಿನಿ ಅದನ್ನು ಮಂಗಕ್ಕೆ ಹೋಗ್ಬೇಡ ಹೊಗಳಕ್ಕೆ ಹೋಗ್ಬೇಡ ಅಂತ. ಅವಾಗ ಮತ್ತೆ ಹೆಂಗೆ ಕಡಿಮೆ ಆಗ್ತದು ಆಕಿನ ಒಟ್ಟು ಹೆಂಗೆ ಕಡಿಮೆ ಆಗಿರ್ಬೋದು. ಇಲ್ಲಿ ಒಂದು ಸತ್ಯ ಅರ್ಥ ಮಾಡ್ಕೊರಿ, ಆಕಿನ ಒಟ್ಟು ಕಡಿಮೆ ಆಗಕ್ಕೆ ಯಾವ ಗುಳಿಗೆ ಕೆಲಸ ಮಾಡಿಲ್ಲ, ಯಾವ ಈ ಬಟನ್ ಕೆಲಸ ಮಾಡಿಲ್ಲ, ಯಾವ್ದು ಕೆಲಸ ಮಾಡೈತಂದ್ರೆ ಹೆಂಡತಿ ಗಂಡನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಅಲ್ಲಿ ಕೆಲಸ ಮಾಡಿ ಅದರಲ್ಲಿ ಕಡಿಮೆ ಮಾಡಿ ಇಟ್ಟ ಅರ್ಥ ಮಾಡ್ಕೋಬೇಕು. ನಂಬಿಕೆ ಇತ್ತಂದ್ರೆ ನಿಮ್ಮ ಸಂಸಾರ ಚಂದ ಇರ್ತಾವ. ನಂಬಿಕೆ ಇರ್ಲಿಕ್ಕಂದ್ರೆ ಎಲ್ಲ ಹೊರಡೋಕ್ಕೋ. ಮಕ್ಕಳ ಮೇಲೆ ನಂಬಿಕೆ ಇರಬೇಕು. ಮಕ್ಕಳು ಏನಾದರೂ ಸಾಧನೆ ಮಾಡ್ತಾರ, ನಮ್ಮ ಮನೆಗೆ ಕೀರ್ತಿ ತರುವಂತ ಮಕ್ಕಳು ಏನಾಗ್ತಾರ ಅಂತಕ್ಕಂಥ ನಂಬಿಕೆ ಆತ್ಮವಿಶ್ವಾಸ ನಿಮ್ಮ ಮಕ್ಕಳ ಮೇಲೆ ನೀವು ಇಡ್ಬೇಕು. ಹಂಗಿಟ್ರೆ ಮಕ್ಕಳು ಬೆಳೀತಾವ. ಇಲ್ಲ ನೀವ ಏನು ಮಾಡ್ತಾನೆ ಬಿಡು, ಅವನು ಏನು ಸಾಲಿಗೆ ಹೋಗಿ ಏನು ಮಾಡೋದ, ಇವ್ ಸಾಲಿ ಕಲಿಸಿ ಏನು ಮಾಡೋದದ, ಇಲ್ಲೇ ಒಳಗೆ ಹೋಗಿ ದುಡಿಯಾಲಾಗ್ತದ, ಇಲ್ಲೇ ಮನೆಗೆ ಇರಲಾಗ್ತದೆ. ಹಿಂಗಂತ ಒಂದಿಷ್ಟು ಹಾದಿಯನ್ನಾಗ್ಯಾವ ಮಕ್ಕಳಿಗೆ. ಒಂದೊಂದು ಅದ್ಭುತವಾದ ಶಕ್ತಿಯನ್ನು ಆ ಭಗವಂತ ಇಟ್ಟು ಕಳಿಸಿರ್ತಾನ. ಈ ಹೊರಗ ಏನ ಆಯ್ತನಿದು, ಇದು ಹೊರಗೆ ಏನು ಚಂದ ಮುಖ ಕೊಟ್ಟನ, ಚಂದ ಸ್ಕಿನ್ ಕೊಟ್ಟನ, ಚಲೋ ಕಣ್ಣು ಕೊಟ್ಟನ, ಚಲೋ ಕಿವಿ ಕೊಟ್ಟನ, ಚಲೋ ರೂಪ ಕೊಟ್ಟನ ಭಗವಂತ ಅಂತ ನಾವ್ ಏನ್ ಹೇಳಕತ್ತೇವಲ್ಲ, ಇದು ನಮ್ಮ ನಿಜವಾದ ಅಸ್ತಿತ್ವ ಅಲ್ಲ. ನಿಜವಾದ ಅಸ್ತಿತ್ವ ಹೊರಗಿಂದ ಏನೈತೆ ಅದು ಅಲ್ಲ, ಒಳಗೆ ಐತಿ. ಅದು ನಮ್ಮ ನಿಜವಾದ ಅಸ್ತಿತ್ವ. ಅದನ್ನ ನಾವೇನಾದ್ರೂ ನಂಬಿಕೆ ಇಟ್ಟು ಅದನ್ನ ಅರ್ಥಕೊಂಡೇವತ್ತಂದ್ರ ನಮ್ಮಂತ ಶ್ರೀಮಂತರ ಈ ಜಗತ್ತಿನೊಳಗೆ ಯಾರು ಇಲ್ಲ. ಅದನ್ನ ಅರ್ಥಕೋಬೇಕು. ಭಗವಂತ ಕೊಟ್ಟ. ಈಗ ಒಂದು ಪೆನ್ಸಿಲ್ ನೋಡ್ರಿ, ನೀವು ಪೆನ್ಸಿಲ್ ಹೊರಗಿಂದ ಏನಾದ್ರು ಚಂದ ಮ್ಯಾಲೆ ಪೇಂಟ್ ಮಾಡಿರ್ತಾರ, ಅದರಿಂದ ಅದಕ್ಕೆ ಕಿಮ್ಮತ್ ಐತೆ. ಎದಕ್ಕೆ ಕಿಮ್ಮತ್ತದ ಪೆನ್ಸಿಲ್ಗ? ಒಳಗೇನೈತಲ್ಲ ಬರೀದು ಶೀಸ್ ಐತಲ್, ಅದರಿಂದ